ಬೆಂಗಳೂರಿನ ಬಸವನಗುಡಿಯಿಂದ ಕೋಲಾರದ ಬಾಗೇಪಲ್ಲಿವರೆಗೆ, ಮಾಗಡಿಯ ಹೊಡ್ಡಾಪುರದಿಂದ ಮದ್ದೂರಿನ ಕೊಪ್ಪದವರೆಗೆ, ಸೋಮವಾರಪೇಟೆಯ ಚೌಡ್ಲಿನಿಂದ ಯಾದಗಿರಿಯ ಸೊರಪುರದವರೆಗೆ, ಗೌರಿಬಿದನೂರಿನಿಂದ ಗಾಜನೂರುವರೆಗೆ ಎಲ್ಲೆಲ್ಲೂ ಒಂದೇ ಮಾತು, ಕಾಮಿಡಿ ಅಂತಂದ್ರೆ ಅದು ಮಜಾ ಭಾರತ. ನಾನು ನಿಮ್ಮ ಮಜಾ ನಾಯಕ ನಿರಂಜನ್ ದೇಶಪಾಂಡೆ. ನಗ್ಸೋದು ದೊಡ್ಡ ಕೆಲಸ ಅಂತೆ. ಈ ನಗ್ಸೋ ಕೆಲಸದಲ್ಲಿ ನಮ್ಮ ಜೊತೆಗಿದ್ದು ಗೈಡ್ಲೈನ್ಸ್ ಕೊಡ್ತಾರೆ ಅಂತ ನಮ್ಮ ಜಜಸ್ ವೆಲ್ಕಮ್ ಮಾಡೋಣ. ಕೂಡ್ಲದ ಕುವರ ಸಂಗೀತದ ಸರದಾರ ಗುರು ಕಿರಣ್. ನಮ್ಮ ಮುಂದಿನ ಜಡ್ಜ್ ಇವರು ಹಗಲಲ್ಲೂ ಮಿನುಗುವಂತಹ ಅಶ್ವಿನಿ ನಕ್ಷತ್ರ ಮಯೂರಿ. ವೆಲ್ಕಮ್ ಟು ದ ಶೋ. ಆಸ್ಥಾನ ಕಲಾವಿದರೆ, ನಿಮ್ಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಇನ್ಯಾಕೆ ತಡ, ಬನ್ನಿ ನಮ್ಮ ಮೊದಲನೇ ಸ್ಕಿಟ್ನ ನೋಡೇ ಬರೋಣ. ಎಲ್ಲೆಲ್ಲೂ ಮಳೆ ಮಳೆ ಮಳೆ, ಆಹಾ ಹಾ ಹಾ. ಈ ಸಲ ಅಂತೂ ಮುಂಗಾರು ಮಳೆ ಸಖತ್ತಾಗಿ ಸುರಿತಾ ಇದೆ. ಈಗ ನಮ್ಮ ಸ್ಟೇಜ್ ಮೇಲೂ ಮಳೆ ಬರುತ್ತೆ. ಅದು ಮುಂಗಾರು ಮಳೆನಾ ಹಿಂಗಾರು ಮಳೆನಾ ಅಂತ ನೋಡಿದ್ಮೇಲೆ ನೀವೇ ಡಿಸೈಡ್ ಮಾಡಿ. ಮಳೆ ಅಂತೂ ಬರ್ತಿದೆ, ಆ ಸೌಂದರ್ಯ ಸೊಬಗನ್ನ ನೀವೇ ಕಣ್ತುಂಬ್ಕೊಳ್ಳಿ. ಬ್ಯಾಂಗ್ಳೂರಲ್ಲಿ ಇತ್ತೀಚೆಗೆ ಲವಿಂಗ್ ಕಾಸ್ಟ್ ತುಂಬಾ ಜಾಸ್ತಿ ಆಗಿದೆ. ಐ ಆಮ್ ಸಾರಿ ಲಿವಿಂಗ್ ಕಾಸ್ಟ್ ತುಂಬಾ ಜಾಸ್ತಿ ಆಗಿದೆ. ಈ ಶಾಪಿಂಗ್ ಮಾಲ್ಗಳಂತೂ ನಮ್ಮಂತ ಬ್ಯೂಟಿಫುಲ್ ಹುಡುಗಿಯರು ಬಂದು ಶಾಪಿಂಗ್ ಮಾಡ್ಲಿ ಅಂತ ಶಾಪಿಂಗ್ ಕಾಂಪ್ಲೆಕ್ಸ್ ಕಟ್ತಾರೋ ಅಥವಾ ಶಾಪಿಂಗ್ ಕಾಂಪ್ಲೆಕ್ಸ್ ಕಟ್ಟಿದಾರಲ್ಲ ಅಂತ ನಾವು ಶಾಪಿಂಗ್ ಮಾಡ್ತೀವೋ ನಮ್ಗಂತೂ ಒಂದು ಗೊತ್ತಿಲ್ಲಪ್ಪ. ಮೈ ಗಾಡ್, ಆಕ್ಸಿಡೆಂಟ್ ನೋಡ್ಕೊಂಡು ಹೋಗೋದಲ್ವಾ. ಇತ್ತೀಚೆಗೆ ಬ್ಯಾಂಗ್ಳೂರಲ್ಲಿ ಆಕ್ಸಿಡೆಂಟ್ಸ್ಗಳು ರಸ್ತೆ ಮೇಲಿರೋ ಗುಂಡಿಗಳಿಂದಲ್ಲ, ಅದ್ರ ಮೇಲಿರೋ ಹಂಪ್ಸ್ಗಳಿಂದನೂ ಕೂಡ ಆಗ್ತಾ ಇದೆ. ಮೈ ಗಾಡ್, ಶಾಪಿಂಗ್ ಟೈಮ್ ಆಯ್ತು. ಇವತ್ತು ಭರ್ಜರಿಯಾಗಿ ಶಾಪಿಂಗ್ ಮಾಡಿ ಉಜ್ಜಿ ಬಿಡ್ತೀನಿ ಕ್ರೆಡಿಟ್ ಕಾರ್ಡ್ ನ. ಪ್ಲೀಸ್ ಸ್ಟಾಪ್. ಬೇಡ ಪ್ಲೀಸ್ ಪ್ಲೀಸ್, ನಿಮ್ ದಮ್ಮಯ್ಯ ಅಂತ ಬಿಟ್ಬಿಡಿ. ಅಯ್ಯೋ ಬಿಡಿ. ಪ್ಲೀಸ್ ಪ್ಲೀಸ್ ಪ್ಲೀಸ್, ಗೆಟ್ ಔಟ್. ನಿಮ್ಗೆ ಏನಾದ್ರು ಮಾನ ಮರಿದಿದ್ಯಾ ನಿಮ್ಗೆ? ನೋಡಿ ಸರ್, ಬಿಟ್ರೆ ಸಾಕು. ಇಲ್ಲಿ ನೋಡಿ, ಈ ತರ ಮುತ್ತನ್ನ ಕೊಟ್ಟು ಬಿಡ್ತಾರೆ. ಅಲ್ಲ ಸರ್, ನಾನು ಚಾಕ್ಲೇಟ್ ಬಾಯ್ ತರ ಇರೋದು ನನ್ನ ತಪ್ಪ ಸರ್? ಹೇಳಿ ಮೇಡಮ್, ತಪ್ಪ ಮೇಡಮ್? ತಪ್ಪ. ದಿನಕ್ಕೆ ಒಂದು ಹುಡುಗಿ ಇಬ್ರು ಹುಡುಗಿಯರಾದ್ರೆ ಓಕೆ, 15ರಿಂದ 20 ಹುಡುಗಿಯರು ಐ ಲವ್ ಯು ಐ ಲವ್ ಯು ಐ ಲವ್ ಯು ಅಂತ ಪ್ರಪೋಸ್ ಮಾಡ್ತಾನೆ ಇರ್ತಾರೆ. ನಾನು ಏನ್ ಮಾಡ್ಲಿ? ಈ ಹುಡುಗರು ಗತಿ ಆದ್ರೂ ಏನಾಗ್ಬೇಕು ಅಂತೀನಿ. ಆಯ್ತು ಸರ್, ಮಜಾ ಭಾರತದಲ್ಲಿ ಅಮೂಲ್ ಬೇಬಿ ತರ ಇರೋ ಹುಡುಗ ನಾನೇ, ಹೀರೋ ತರ ಇರೋದು ನಾನೇ, ಕ್ಯೂಟ್ ಚಾಕ್ಲೇಟ್ ಬಾಯ್ ತರ ಇರೋದು ನಾನೇ. ನಾನು ಏನ್ ಮಾಡ್ಲಿ ಸರ್? ಆಗಲ್ಲ. ಆಕ್ಚುಲಿ ನಾನು ಮಿಸ್ಟರ್ ಇಂಡಿಯಾ ಆಗ್ಬೇಕು ಅಂತ ಅನ್ಕೊಂಡು ಗೇಟ್ ಹತ್ರ ಹೋದೆ. ವಾಚ್ಮ್ಯಾನ್ ನನಗಿನ್ನ ಹೈಟ್ ಆಗಿದ್ದ, ವಾಪಸ್ ಬಂದ್ಬಿಟ್ಟೆ. ಈ ಸ್ಕಿಟ್ ಅಲ್ಲಿ ನಂದು ಸೈಲೆಂಟ್ ಕ್ಯಾರೆಕ್ಟರ್ ಸರ್. ಜಾಸ್ತಿ ಏನು ಮಾತಾಡಲ್ಲ, ಸೈಲೆಂಟ್ ಆಗಿ ಇದ್ದು ಬಿಡ್ತೀನಿ. ಏನ್ ಶಾಪಿಂಗ್ ತುಂಬಾ ಬಿಸಿ. ನಾ ಹೇಳಿಲ್ವಾ ಸರ್, ನನ್ನ ನೋಡಿದ್ರೆ ಸಾಕು ಹುಡುಗಿಯರು ಬಿದ್ದು ಬಿಡ್ತಾರೆ. ಚರಂಡಿ ಅಂತಾನೂ ನೋಡಲ್ಲ. ಎಕ್ಸ್ಕ್ಯೂಸ್ ಮೀ. ಹಲೋ ಹಲೋ, ಎಕ್ಸ್ಕ್ಯೂಸ್ ಹಲೋ. ಡ್ರೆಸ್ ಕೊಳೆ ಆಗಿದೆ, ಮೊದಲು ಕ್ಲೀನ್ ಮಾಡ್ಕೊಳ್ಳಿ. ಹಲೋ ಹಲೋ ಹಲೋ. ಎಷ್ಟು ಚೆನ್ನಾಗಿದ್ದಾನೆ. ಏನ್ ಕಣ್ಣು, ಏನ್ ವಾಯ್ಸು, ಏನ್ ಹೈಟು. ಸೇಮ್ ನೋಡೋದಕ್ಕೆ ಮುಂಗಾರು ಮಳೆ ಗಣೇಶ್ ತರನೇ ಇದಾನಪ್ಪ. ಪ್ಲೀಸ್, ಎಲ್ಲೇ ಇದ್ರು ಒಂದೇ ಒಂದ್ಸಾರಿ ನನ್ನ ಕಣ್ಮುಂದೆ ಬಾರೋ. ಎಕ್ಸ್ಕ್ಯೂಸ್ ಮೀ. ಎಸ್, ನಿಮ್ಮನ್ನೇ. ಎಸ್, ನಿಮ್ಮ ಹೆಸರೇನು? ಪ್ರೀತಮ್ ಅಂತ. ನನ್ನ ಹೆಸರು ನಂದಿನಿ ಅಂತ. ಅರೆ, ನಾನು ನಿಮ್ಮ ಹೆಸರೇ ಕೇಳಿಲ್ವಲ್ಲ. ಹೇಳಬೇಕು ಅಂತ ಅನಿಸ್ತು. ನನ್ನ ಕಣ್ಮುಂದೆನೆ ಬಂದಿದ್ದಾನೆ ನನ್ನ ಹೀರೋ. ಹೇಗಾದ್ರೂ ಮಾಡಿ ಇವನನ್ನ ಪಟಾಯಿಸ್ಕೊಬಿಡ್ಬೇಕು. ಹಲೋ, ನೋಡೋಕೆ ನೀವು ಗಂಡಸ್ತರನೇ ಇದ್ದೀರಾ. ನೀವು ಗಂಡಸ? ಐ ಮೀನ್ ತುಂಬಾ ಬುದ್ಧಿವಂತರ ತರ ಕಾಣಿಸ್ತೀರಾ. ಬುದ್ಧಿವಂತರ ಅಂತ ಕೇಳಿದೆ. ಹಲೋ ಹಲೋ ಹಲೋ, ಗಂಡಸರು ಯಾವಾಗ್ಲೂ ಬುದ್ಧಿವಂತರೇ ಅಲ್ವಾ ಸರ್? ಓಹೋ, ಹಾಗಾದ್ರೆ ನಿಮ್ಮ ಗಂಡಸಿನ ಬುದ್ಧಿವಂತಿಕೆಗೆ ಒಂದು ಟೆಸ್ಟ್ ಮಾಡ್ತೀನಿ. ಓಕೆ. ಸಪೋಸ್ ನೀವೇನಾದ್ರೂ ಆ ಟೆಸ್ಟ್ ಅಲ್ಲಿ ಫೇಲ್ ಆದ್ರೆ ನನ್ಗೆ ನಿಮ್ ಮೊಬೈಲ್ ನಂಬರ್ ಕೊಡ್ಬೇಕು. ಕೊಡ್ತೀರಾ? ಹುಡುಗಿರು ಛತ್ರಿ ಅಂತ ಗೊತ್ತಿತ್ತು, ಇವಳು ಅಂಬ್ರೆಲ್ಲ. ಆಯ್ತು, ಹೇಳಮ್ಮ. ನೋಡಿ, ಕ್ವಶನ್ ನಂಬರ್ 1. ನಿಮ್ಮ ಮೊಬೈಲ್ ನಂಬರ್ ಏನು? ನಾನು ಹೇಳಲ್ಲ. ಹಲೋ, ನೀವು ಗಂಡಸ್ತನದ ಮೇಲೆ ನೀವೇ ಸವಾಲ್ ಹಾಕೊಂಡಿದ್ದೀರಾ. ನೀವೀಗ ಪ್ರಶ್ನೆಯಲ್ಲಿ ಸೋತಿದ್ದೀರಾ. ಸೊ ನಿಮ್ಮ ಮೊಬೈಲ್ ನಂಬರ್ನ ನನಗೆ ಕೊಡ್ಬೇಕು ಅಷ್ಟೇ.
974006 ABCD 2. 974006XYAZ. ಸಾರ್ ಈಗ ಗೊತ್ತಾಯ್ತು ಇಂಡಿಯಾದಲ್ಲಿ ಹುಡುಗಿರು ಯಾವ್ದ್ರಲ್ಲಿ ಫಾಸ್ಟ್ ಇದ್ದಾರೆ ಅಂತ. ಹಲೋ ಎಕ್ಸ್ಕ್ಯೂಸ್ ಮೀ, ನಂಬರ್ ಏನಕ್ಕೆ ತಗೊಂಡಿದ್ದು? ಇದೊಳ್ಳೆ ಕಥೆ ಆಯ್ತಲ್ಲ. ನೀವು ಬಟ್ಟೆ ಅಂಗಡಿಗೆ ಹೋಗಿ ಬಟ್ಟೆ ಯಾಕೆ ತಗೋತೀರಾ? ಹಾಕೊಳಕ್ಕೆ. ಇದು ಅಷ್ಟೇ, ನಿಮ್ಮನ್ನ ಬುಟ್ಟಿಗೆ ಹಾಕೊಳ್ಳೋಕೆ. ರೀ, ನಾನ್ ನಿಮ್ಗೆ ಮನಸ್ಸು ಕೊಟ್ರೆ ನಿಮ್ಮ ಮನಸ್ಸು ನನಗೆ ಕೊಡ್ತೀರಾ? ನಾನ್ ನಿಮ್ ಕೈ ಹಿಡಿದ್ರೆ ನೀವು ನನ್ನ ಕೈ ಹಿಡಿತೀರಾ? ನಾನ್ ನಿಮ್ ಕೈಗೆ ಉಂಗುರ ತೊಡ್ಸಿದ್ರೆ ನೀವು ತೊಡಸ್ತೀರಾ? ರೀ, ನಾನು ಹಸೆ ಮಣೆ ಏರಿದ್ರೆ ನೀವು ನನ್ನ ಜೊತೆ ಹಸೆ ಮಣೆ ಏರ್ತೀರಾ? ನಾನು ಹನಿಮೂನ್ಗೆ ಹೋದ್ರೆ ನೀವು ನನ್ನ ಜೊತೆ ಹನಿಮೂನಿಗೆ ಬರ್ತೀರಾ? ಹಲೋ ಎಕ್ಸ್ಕ್ಯೂಸ್ ಮೀ, ಹಾ? ನೀವೇನ್ ಲೂಸಾ? ನಾನು ಇಷ್ಟೊತ್ತು ಟೈಟ್ ಆಗಿದ್ದೆ, ನಿಮ್ ನೋಡಿದ ಕೂಡ್ಲೆ ನನ್ನ ಮನ್ಸು ಲೂಸ್ ಆಗಿ ನಿಮ್ಮ ಹತ್ರನೇ ವಾಲ್ತಾ ಇದೆ. ನಿಮ್ಮ ಹತ್ರನೇ ತಾಲಿ ಕಟ್ಟಿಸ್ಕೊಂಡು ಮಕ್ಕಳು ಮಾಡ್ಕೊಂಡು ಮಕ್ಕಳನ್ನ ಕಾಲೇಜಿಗೆ ಸೇರಿಸಿ ಸಂಸಾರ ಮಾಡ್ಬೇಕು ಅನ್ನಿಸ್ತಾ ಇದೆ. ನಿಮ್ದು ಬೆಂಗಳೂರಾ? ಹಾ, ನಮ್ದು ಬ್ಯಾಂಗ್ಳೂರ್. ನಮ್ಮ ಅಪ್ಪನ ಹೆಸರು ಜಗದೀಶ್ ಅಂತ ಹೇಳಿ ಬೇಜಾನ್ ಆಸ್ತಿ ಮಾಡಿಟ್ಟಿದ್ದಾರೆ. ಒಂದ್ ವೇಳೆ ನೀವು ನಮ್ಮನೆ ಅಳಿಯ ಆದ್ರೆ ನಿಮ್ಮ ತುಂಬಾ ಚೆನ್ನಾಗಿ ನೋಡ್ಕೊಂತಾರೆ. ಹಲೋ ಎಕ್ಸ್ಕ್ಯೂಸ್ ಮೀ, ಯಾವ್ದ್ರ ಬಗ್ಗೆನೂ ಯೋಚನೆ ಮಾಡಬೇಡಿ. ನಿಮ್ಗೆ ಏನೇ ಪ್ರಾಬ್ಲಮ್ ಇದ್ರು ಸಾಂಸಾರಿಕವಾಗಿ ಸಂಪ್ರದಾಯವಾಗಿ ಸಂಸಾರ ಮಾಡ್ಕೊಂಡು ಹೋಗ್ತೀನಿ, ನೀವೇನು ಯೋಚನೆ ಮಾಡಬೇಡಿ. ಹಲೋ ಹಲೋ ಹಲೋ, ನಿಮ್ಗೆ ಮೆಂಟಲ್ ಹಾಸ್ಪಿಟ್ಲ್ ಗೊತ್ತಾ? ಅದು ನಮ್ಮಂತರ ತವ್ರ ಮನೆ ಇದ್ದಂಗೆ, ಅವಾಗ ಹೋಗ್ತಿರ್ತೀನಿ. ಈಗ ಇತ್ತೀಚೆಗೆ ಟೈಮ್ ಆಗಿಲ್ಲ ನೋಡಿ, ಸೊ ಆ ಕಡೆ ಹೋಗಕ್ಕಾಗಿಲ್ಲ. ಬಿಡು ಮಾಡ್ಕೊಂಡು ಒಂದು ಸಾರಿ ಮೆಂಟಲ್ ಹಾಸ್ಪಿಟ್ಲ್ಗೆ ಹೋಗ್ ಬನ್ನಿ. ಹಾ? ನಿಮ್ ತಲೆಯಲ್ಲಿ ಮೆದುಳು ಇದೆಯಾ ಅಥವಾ ಎಲ್ಲಾದ್ರೂ ಬಿದ್ದು ಹೋಗಿದೆ ಅಂತ ಚೆಕ್ ಮಾಡಿಸ್ಕೊಳ್ಳಿ. ಹೀಗೆ ಲೂಸ್ ತರ ಆಡ್ತಾ ಇದ್ರೆ ಸರಿಯಾಗಿ ಒದೆ ತಿಂತೀರಾ. ಗಾಟ್ ಇಟ್? ಹಲೋ, ನೀವು ಅಪ್ಪಿ ತಪ್ಪಿ ಇನ್ನೊಂದ್ಸಲ ನನ್ ಕೈಗೆ ಸಿಗಾಕೊಂಡ್ರೆ ಮಿಸ್ ಇಲ್ದೆ ತಾಳಿ ಕಟ್ಸ್ಕೊಬಿಡ್ತೀನಿ. ಹಲೋ, ಏನ್ಲ ಏನು ಮಳೆ ಬರ್ತಾ ಇದೆ, ಗಿಡಕ್ಕೆ ನೀರ್ ಹೆಂಗ್ ಹಾಕ್ಬೇಕು ಅಂತ ಕೇಳ್ತಿದ್ಯಾ? ಛತ್ರಿ ಹಿಡ್ಕೊಂಡು ನೀರ್ ಹಾಕೋ. ಹಾ, ಏನು ಬಾಳೆಹಣ್ಣಿನ ಬೀಜ ಕೆಜಿಗೆ 500 ರೂಪಾಯಿ ಅಂತಾನ? ಬೇಡ ಬೇಡ ಬೇಡ, 450 ಮಾಡ್ಕೊಂಡು ಕೊಟ್ರೆ ತಗೋ, ಇಲ್ಲ ಹಂಗೆ ಬಂದ್ಬಿಡು. ಲೇ, ಬರ್ನಲ್ ಸುಬ್ಬಯ್ಯ ಅಂತ ಹೆಸರು ಕೇಳಿದ್ರೆ ಸಾಕು, ಸುತ್ತಮುತ್ತ ಇರೋ ಜನ ಎಲ್ಲ ಬರ್ನ್ ಆಗ್ಬಿಡ್ತಾರೆ. ಅಂತದ್ರಲ್ಲಿ ಅವನು ನನಗೆ ಫೋನಲ್ಲಿ ಆವಾಜ್ ಆಗ್ತಾ ಇರೋನು, ಅವನಿಗೆ ದಮ್ ಇದ್ರೆ ಎದುರಿಗೆ ಬಂದು ಆವಾಜ್ ಹಾಕು ಅಂತ ಹೇಳು. ಏನು ಎದುರಿಗೆ ಬಂದು ಆವಾಜ್ ಆಗ್ತಾನಂತ? ಡೇ, ಅವನಿಗೆ ದಮ್ ಇದ್ರೆ ಅಲ್ಲೇ ನಿಂತು ಆವಾಜ್ ಹಾಕು ಅಂತ ಹೇಳು. ನಾನು ಕಣ್ ಮುಂದೆ ಕಾಣಿಸ್ಕೊಂಡ್ರೆ ಗನ್ ತಗೊಂಡು ಡುಮ್ ಅನಿಸ್ಬಿಡ್ತೀನಿ. ನಾನು ಯಾರು? ಬರ್ನಲ್ ಸುಬ್ಬಯ್ಯ. ನಾನಂದ್ರೆ ಡಿಸಿಪ್ಲಿನ್ ಅಂದ್ರೆ ನಾನು. ಓಹೋ, ಜೈ ಜಗದೀಶ್. ಏನಪ್ಪ ಬರ್ನಲ್, ಹೆಂಗಿದೀಯ? ಎಷ್ಟು ಜನ ಬರ್ನ್ ಮಾಡ್ಬಿಟ್ಟೆ? ನಾವೇನಪ್ಪ ಹೊಲಕ್ಕೆ ಹಾಕಿರೋ ಬೇಲಿ ಕಾಯ್ತಾ ಬೆವ್ರು ಸುರಿಸ್ತಾ ಅಲ್ಲೇ ಇರ್ತೀವಿ. ನೀವು ಆರಾಮಾಗಿ ಬಿಸ್ನೆಸ್ ಮಾಡ್ಕೊಂಡು ಮನೆಯಲ್ಲೇ ಕೂತಿರ್ತೀರಪ್ಪ. ಆದ್ರೂ ನಾನು ಕರೀದೇ ಇದ್ರು ನೀನ್ ಬಂದಿದೀಯಲ್ಲ, ಅಷ್ಟು ಸಾಕು. ಯೋ, ನೀನ್ ಕರೆದ್ರೆ ಮಾತ್ರ ಬರಕ್ ನಾನು ನಿನ್ನ ನೆಂಟನಾ? ನೀ ನೆಂಟನ ಸ್ನೇಹಿತನ, ನನಗೆ ಯಾಕೆ ಬೇಕಾದೆಲ್ಲ? ಅಂದಾಗ ಅವಳು ಯಾರು? ಅವಳ ನನ್ ಮಗಳು ನಂದಿನಿ. ಓಹೋ, ನಂದಿನಿ. ನಾನ್ ನೋಡಿದಾಗ ಪುಟ್ಟ ಹುಡುಗಿ, ಈಗ ನೋಡು ಕಲ್ಪವೃಕ್ಷ ತರ ಬೆಳೆದು ಬಿಟ್ಟಿದ್ದಾಳೆ. ನೀನ್ ಕರ್ಕೊಂಡ್ ಬರ್ಲಿಲ್ವಾ? ನನ್ನ ಹೆಂಡತಿ ನಾನು ಇಲ್ಲಿ ಬಂದಿದ್ದೀನಲ್ಲ, ಅಲ್ಲ ಅವಳು ಬಿಸ್ನೆಸ್ ಎಲ್ಲ ಅಲ್ಲೇ ನೋಡ್ಕೊಂತ ಇದ್ದಾಳೆ. ಓಹೋ, ಚೆನ್ನಾಗಿ ಹದ್ ಬಸ್ತಲ್ಲಿ ಇಟ್ಕೊಂಡಿದೀಯ. ಅಂದಾಗೆ ಮಗಳು ಏನು ಓದ್ತಿದ್ದಾಳೆ? MA ಫಿಲಾಸಫಿ ಮಾಡಿಸ್ತಾ ಇದ್ದೀನಿ. ಏನ ಎಮ್ಮೆ ಇಸ್ತಿದ್ದಾಳ? MA ಫಿಲಾಸಫಿ ಮಾಡಿಸ್ತಾ ಇದ್ದೀನಿ. ಮೆತ್ತಗ್ ಮಾತಾಡು, ನನಗ್ ಕಿವಿ ಕೇಳಿಸುತ್ತೆ. ಯಾಕೆ ಗಂಟ್ಲು ಹರ್ಕೋತೀಯ? ಬೇಲಿ ಕಾಯೋದು ಮನೆಗ್ ಬಂದಾಗ ದೀಪಾವಳಿ ಸಂಭ್ರಮ. ನನ್ನ ಮಗ ಆನೆ ಪಟಾಕಿ ತಂದು ಕಿವಿ ಮುಂದೆನೆ ಢಮ್ ಅನಿಸ್ಬಿಟ್ಟ. ಅವಾಗಿಂದ ಈ ಕಿವಿ ಒಂದ್ ಸ್ವಲ್ಪ ಮಂದ. ಅಂದಾಗೆ ಮತ್ತೇನ್ ಸಮಾಚಾರ? ಏನಿಲ್ಲ. ಎಲ್ಲಿ ಮಗ ಎಲ್ಲಿ ಕಾಣ್ತಾ ಇಲ್ಲ? ಕರಿತೀನಿ. ಹಾ. ಮಗನೇ ತಂಪ್ರಿ ಪ್ರೀತಮ್. ಓ ಪ್ರೀತಮ್. ಬರ್ಪ ಡ್ಯಾಡಿ, ಹೇಗಿದ್ಯಾ? ಚೆನ್ನಾಗಿದ್ದೀನಿ ಅಂಕಲ್, ನೀವು ಚೆನ್ನಾಗಿದ್ದೀರಾ? ಹಾ, ಚೆನ್ನಾಗಿದ್ದೀನಿ ನೋಡಪ್ಪ. ಅಂದಂಗೆ ಅವ್ರಿಗೆ ಯಾರು ಅಂತ ಗೊತ್ತಾಗ್ಲಿಲ್ಲ. ಅವಳು ನನ್ನ ಮಗಳು ನಂದಿನಿ, ಸ್ವಲ್ಪ ನಾಚಿಕೆ ಜಾಸ್ತಿ. ಹಾಯ್. ಅಂದಾಗೆ ತಂಪ್ರಿ, ಇವಳು ನಂದಿನಿ ನಾನ್ ನೋಡಿದಾಗ ಪುಟ್ಟ ಹುಡುಗಿ. ಬಾರಮ್ಮ ಜಡೆ ಹಾಕ್ತೀನಿ ಅಂದ್ರೆ ಬೇಡ ಅಂತ ಮನೆ ತುಂಬಾ ಓಡಾಡಿ ಏಣಿ ಹತ್ತಿ ಮಾಡಿ ಮೇಲೆ ಹತ್ತಿ ಕೂತ್ಕೊಂಡ್ಬಿಡ್ತಿದ್ಲು. ಈಗ ನೋಡು ಅವಳೇ ಮಾರುದ್ದ ಜಡೆ ಹಾಕೋವಷ್ಟು ಬೆಳೆದು ಬಿಟ್ಟಿದ್ದಾಳೆ. ಈಗ್ಲೂ ಅಷ್ಟೇ, ಅವ್ರಮ್ಮ ಅವಳಿಗೆ ಜಡೆ ಹಾಕ್ಬೇಕಂದ್ರೆ ಏಣಿ ಹಾಕೊಂಡೇ ಜಡೆ ಹಾಕೋದು.
ನಂದಿನಿ ನಿನ್ನಪ್ಪ ಚಿಕ್ಕವನಿದ್ದಾಗ ಏನ್ ಮಾಡ್ತಿದ್ದ ಗೊತ್ತಾ ಆ? ಎಕ್ಸಾಮ್ ಅಲ್ಲಿ ಫೇಲ್ ಆಗಿರ್ತಿದ್ನಲ್ಲ ಹಾ. ಪೋಷಕರ ಸಹಿ ಇರೋ ಜಾಗದಲ್ಲಿ ಅವನೇ ಸಹಿ ಹಾಕೊಂಡ್ಬಿಡ್ತಿದ್ದ ಬಿಸ್ನೆಸ್ ಅಲ್ಲಿ ಅದೆಷ್ಟು ಫೋರ್ಜರಿ ಸಹಿ ಮಾಡಿದಾನೋ ಏನ ಏಯ್ ಸುಮ್ನಿರಲ್ಲ ಅಪ್ಪ ಪ್ರೀತಮ್ ಆ? ನಿಮ್ಮಪ್ಪ ಏನು ಕಡಿಮೆ ಇದ್ರ ಅವಾಗ ಮ್ಯಾಥ್ಸ್ ಅಲ್ಲಿ 100ಕ್ಕೆ 3 ತೆಗೇನು ಆ, ಪಕ್ಕ ಸೊನ್ನೆ ಹಾಕೊಳ್ಳೋ 30 ಆಗುತ್ತೆ ಅಂದ್ರೆ ಹಿಂದ್ ಹಾಕ್ಲಾ ಮುಂದ್ ಹಾಕ್ಲಾ ಅಂತ ಕೇಳೋಣ ಕಣಪ್ಪ ಹಾ ಅಮ್ಮ ನಂದಿನಿ ಅಪ್ಪ ಪ್ರೀತಮ್ ಇದ್ದಾನಲ್ಲ ಹಾ. ಚಿಕ್ಕ ವಯಸ್ಸಲ್ಲಿ ಚಡ್ಡಿ ಹಾಕೊಳಕ್ಕೆ ಇಷ್ಟ ಆಗ್ತಿರ್ಲಿಲ್ಲ ಅವನಿಗೆ ಇವಾಗ್ಲೂ ಇಷ್ಟ ಇಲ್ಲ ದೊಡ್ಡವ್ರು ಬೈತಾರಂತ ಹಾಕೊಂತೀನಿ. ನನ್ ಮಗ ತುಂಬಾ ಚೆನ್ನಾಗಿ ಮಾತಾಡ್ತಾನೆ ನೀವ್ ಹಿಂಗೆ ಮಾತಾಡ್ತಾ ಇರಿ ಬಾರ ಜಗದೀಶ ನಮ್ ಮನೆ ತೋರಿಸ್ತೀನಿ ಓಕೆ ಬಾ, ಬಾ, ಬಾ. ಬನ್ನಿ. ಬೆಳಿಗ್ಗೆ ಸಿಕ್ತಾಗ ಯಾರೋ ಕಂಡ ತಕ್ಷಣ ತಾಳಿ ಕಟ್ಸ್ಕೊಂಡ್ಬಿಡ್ತೀನಿ ಅಂತ ಹೇಳಿದ್ರು. ಹಾ? ರೀ ಯಾಕೋ ನೀವು ನಮ್ ರೂಟ್ಗೆ ಬರ್ತಾ ಇದ್ರಾ ಬನ್ರಿ ಕೂತ್ಕೊಳ್ಳಿ. ಇವತ್ತು ಎರಡರಲ್ಲಿ ಒಂದು ಡಿಸೈಡ್ ಆಗೇ ಬಿಡ್ಲಿ. ನಾ ನಿಮ್ಮನ್ನ ಮದ್ವೆ ಮಾಡ್ಕೊಂತೀನಿ ಕಣ್ರಿ. ಡಿಸೈಡ್ ಮಾಡ್ಬೇಕಾಗಿರೋದು ನಾನಲ್ಲ, ಮತ್ತೆ? ನಮ್ ಪಪ್ಪ ಓಕೆ ಅಂದ್ರೆ ನಾನು ಓಕೆ. ನಿಧಾನಕ್ಕೆ ಮುಗಿಸ್ಕೊಂಬಾರು ಪಾಪ ಅವ್ರೇನೋ ಮಾತಾಡ್ಬೇಕಂತ ನಿಮ್ ಜೊತೆ. ಏನಂದ ನಮ್ ಕುಮಾರ ನೋಡಿ ಅಂಕಲ್, ನನ್ಗೆ ಸುತ್ತಿ ಬಳಸಿ ವಿಷಯಕ್ಕೆ ಬರೋಕ್ ಗೊತ್ತಿಲ್ಲ. ನಾನ್ ನೇರವಾಗಿ ವಿಷಯಕ್ಕೆ ಬರ್ತೀನಿ. ನೋಡಿ, ನಾನು ಈಗಿಂದೀಗ್ಲೇ ನಿಮ್ ಮಗನ ಪಟಾಯಿಸ್ಕೊಂಡು ಎತ್ತಾಕೊಂಡು ಹೋಗಿ ಮದುವೆ ಮಾಡ್ಕೊಂಡು ಮಕ್ಕಳು ಮಾಡ್ಕೊಂಡು ಕಾಲೇಜ್ ಓದಿಸಿ ಆಮೇಲೆ ಬಂದು ನಿಮ್ಮ ಹತ್ರ ಆಶೀರ್ವಾದ ತಗೊಂಡ್ರೆ ನಿಮ್ಗೇನಾದ್ರೂ ಪ್ರಾಬ್ಲಮ್ ಇದೆಯಾ? ನೋ ಪ್ರಾಬ್ಲಮ್, ಆರಾಮಾಗಿ ಓಡಿಸ್ಕೊಂಡು ಹೋಗಿ. ಘಾಟ್ ಸೆಕ್ಷನ್ ಅಲ್ವಾ, ಕಾರ್ ಡ್ಯಾಮೇಜ್ ಆಗ್ಬಿಡುತ್ತೆ. ಹಾ ಅಂಕಲ್, ನಾನು ಹೇಳಿದ್ದು ಕಾರ್ ಬಗ್ಗೆ ಅಲ್ಲ, ನಿಮ್ಮ ಮಗನ್ನ ನಾನು ಈಗಲೇ ಮದುವೆ ಮಾಡ್ಕೊಂಡ್ರೆ ಪ್ರಾಬ್ಲಮ್ ಅಂತ ಹೇಳಿದ್ನಲ್ಲ, ಏನು ಪ್ರಾಬ್ಲಮ್ ಇಲ್ಲ. ಅಂಕಲ್, ಮದುವೆ ವಿಷಯ. ಏನು ಮೊದ್ಲೇ ವಿಜಲ್ ನೇತಾಡ್ತಾ ಇತ್ತ. ಯಾರ್ದು, ಯಾವಾಗ, ಎಲ್ಲಿ? ತಂಪ್ರಿ ಗನ್ ತಗೊಂಬ, ಐ ವಿಲ್ ಶೂಟ್ ಹಿಮ್. ಅಂಕಲ್, ಮದ್ವೆ ಕುದುರೆ ಓ. ಕರೆಕ್ಟ್. ರೇಸಿಗೆ ಬಿಟ್ಟಿರೋ ಕುದುರೆ ವಿಜಲ್ ಹೊಡ ತಕ್ಷಣ ಓಡೋಗ್ತವೆ. ಅವ್ರು ಹೇಳಿದ್ದು ನಿಮ್ಗೆ ಅರ್ಥ ಆಗಿಲ್ಲ, ಸರಿಯಾಗಿ ಇನ್ನೊಂದ್ಸರಿ ಕೇಳಿ. ಅಂಕಲ್, ನಾನು ನಿಮ್ಮ ಮಗನ್ನ ಮದುವೆ ಆಗ್ತೀನಿ ಅಂತ ಹೇಳಿದ್ದು. ಕರೆಕ್ಟ್. ಈ ತರ ನೇರವಾಗಿ ಮಾತಾಡೋರು ಕಂಡ್ರೆ ನನ್ಗೆ ತುಂಬಾ ಇಷ್ಟ ಆಗುತ್ತೆ. ಹಾ. ಮೊನ್ನೆ ನಮ್ಮ ಏರಿಯಾದಲ್ಲಿ ಬೆಸ್ಟ್ ಸಿಟಿಜನ್ ಅವಾರ್ಡ್ ಕೊಡಬೇಕು ಅಂತ ಡಿಸೈಡ್ ಮಾಡಿದ್ರು. ನಮ್ಮ ನಿರಂಜನ್ ತೋಟಗಾರಿಕಾ ಸಂಘದಿಂದ ನಿರಂಜನ್ ಸಾಹೇಬ್ರು ಬಂದಿದ್ರು. ನನಗೆ ಪಾರಿತೋಷಕ ಕೊಡ್ಬೇಕಾದ್ರೆ ನಾನು ನೋಡ್ದೆ, ಸರ್ ನಿರಂಜನ್ ಸರ್ ನೀವು ಪ್ಯಾಂಟಿಗೆ ಜಿಪ್ಪಿ ಹಾಕಿಲ್ಲ ಅಂತ ಹೇಳಿದೆ. ಅವರು ನೋಡಿ ಪಾರಿತೋಷಕನ ಸೈಡ್ಗಿಟ್ಟು ಅಯ್ಯೋ ಪಾಪ ಅಂತ ಕರುಣೆ ತೋರಿಸಿ ಜಿಪ್ ಹಾಕಿದ್ರು. ಆಮೇಲೆ ನನಗೆ ಪಾರಿತೋಷಕ ಕೊಟ್ರು. ಇದನ್ನೇ ಆ ಪತ್ರಿಕೆಯವರು ಮೀಡಿಯಾದವರು ಬರ್ನಲ್ ಸುಬ್ಬಯ್ಯ ಒಬ್ಬ ಲೂಸು, ಅತಿರೇಕದ ಲೂಸ್ ತರ ಆಡ್ತಾನೆ ಅಂತ ಬರುದ್ರು. ನಾನು ಅದಕ್ಕೆಲ್ಲ ಕ್ಯಾರೆ ಅನ್ಲಿಲ್ಲ. ಓ ಏನೋ ಮಿಸ್ ಹೊಡಿತಾ ಇದೆಯಲ್ಲ, ಏನಾಗಿದೆ ಇಲ್ಲಿ? ಅಂಕಲ್, ನಾನ್ ಹೇಳಿದ್ದು ಮದುವೆ ವಿಚಾರದ ಬಗ್ಗೆ. ಆದ್ರೂ ನೀವೇನೇ ಹೇಳಿಯಪ್ಪ. ಜಗದೀಶ ಹೆಂಗೈತಪ್ಪ ಮನೆ? ಅಪ್ಪ ಬರ್ನಲ್ ಮನೆನ ಸೂಪರ್ ಆಗಿ ಕಟ್ಸಿದೆ ಕಣ, ಒಳ್ಳೆ ಟೇಸ್ಟ್. ಆದ್ರೆ ಬಾತ್ರೂಮ್ ಅಲ್ಲಿ ನೀರ್ ಬರ್ತಾ ಇಲ್ಲ ನೋಡೋಗು. ಟಿಶ್ಯೂ ಪೇಪರ್ ಇತ್ತಲ್ಲ, ಯೂಸ್ ಮಾಡ್ಕೋಬೇಕು. ಇರ್ಲಿ ಬಿಡಿ, ಯೂಸ್ ಮಾಡ್ಕೊಳಕ್ ಬರಲ್ಲ ಅನ್ಸುತ್ತೆ. ಆದ್ರೂ ನೀ ಏನೋ ಹೇಳಪ್ಪ, ನನ್ನ ಮಗನ ಮದುವೆಗೆ 1 ವಾರ ಮುಂಚೆ ಬಂದಿದೆಯಲ್ಲ, ಅಷ್ಟು ಖುಷಿ ಸಾಕು. ಅಂಕಲ್, ಯಾರು ಮದ್ವೆ ಅಂತ ಹೇಳಿದ್ರಿ? ನಮ್ ತಂಪ್ರಿ ಮದುವೆ. ಹಾ? ಅದೇನೋ ಬರ್ತಾ ಇಲ್ಲ ಅಂತ ಹೇಳ್ದಲ್ಲ, ಬಾ ನೋಡೋಣ. ಬಾತ್ರೂಮ್ ಅಲ್ಲಿ ನೀರು. ಬಾ ನನ್ನ ಜೀವನದಲ್ಲಿ ಈ ಮುಂಗಾರು ಮಳೆ ತುಂಬಾ ಚೆನ್ನಾಗಿ ಬರುತ್ತೆ ಅನ್ಕೊಂಡೆ. ಆದ್ರೆ ಈ ಮುಂಗಾರು ಮಳೆಯಲ್ಲಿ ನನ್ನ ಜೀವನನೇ ಕೊಚ್ಚ ಹೋಗುತ್ತೆ ಅಂತ ನನ್ಗೆ ಗೊತ್ತಿರ್ಲಿಲ್ಲ. ಏನ್ರಿ, ನಿಮಗೆ ಧೈರ್ಯ ಇದೆ ಅಂತ ಗೊತ್ತಿತ್ತು, ಇಷ್ಟೊಂದು ಪುಕ್ಕಲು ಅಂತ ನನಗೆ ಗೊತ್ತೇ ಇರಲಿಲ್ಲ. ಇಡೀ ಸ್ಕಿಟ್ ತಿರ್ಗಮ್ಮರ್ಗ ಚೇಂಜ್ ಮಾಡಿದಿರ. ಅವಳು ಮಾಡೋ ಕ್ಯಾರೆಕ್ಟರ್ ನಾನ್ ಮಾಡಿದ್ದೀನಿ, ನಾನ್ ಮಾಡೋ ಕ್ಯಾರೆಕ್ಟರ್ ಅವಳು ಮಾಡಿದಿರ. ಇದು ಒಂದು ಸೀನ್ ಯಾಕೋ ಬಿಟ್ಟು ಬಿಟ್ರಿ. ದನ ತುಳ್ಕೊಂಡು ಹೋಗ್ತಾವಳಲ್ಲ. ರೀ, ನೀವೇನೇ ಹೇಳಿ, ಕುಡ್ದಾಗ ತುಂಬಾ ಚೆನ್ನಾಗಿ ಕಾಣಿಸ್ತೀರಾ ಕಣ್ರಿ. ನಾನು ಕುಡ್ದಿಲ್ಲ. ನಾನ್ ಹೇಳಿದ್ದು ನೀವಲ್ಲ ಕಣ್ರಿ, ನಾನ್ ಕುಡ್ದಿರೋದು. ಟೈಮ್ ಆಗ್ತಿದೆ, ಮಳೆ ಬರಂಗಿದೆ, ಒಳಗಡೆ ಬನ್ನಿ. ಈ ತಂಪೊತ್ತಲ್ಲಿ ಟೈಮ್ ಬಗ್ಗೆ ಯಾಕ್ರಿ ಮಾತಾಡ್ತೀರಾ? ಟೈಮ್ ಅಂದ್ರೆ ಪಕ್ಕಾ 4:20 ಕಣ್ರಿ.
ನೀವು ನನಗ್ ಸಿಕ್ಕೇ ಸಿಗ್ತೀರಾ, ನಮ್ಮಿಬ್ಬರಿಗೂ ಮದ್ವೆ ಆಗುತ್ತೆ, ಡಜನ್ ಮಕ್ಕಳಾಗುತ್ತೆ ಅಂತ ಏನೇನೋ ಅನ್ಕೊಂಡೆ. ಆ ಟೈಮೇ ಬರ್ಲಿಲ್ಲ. ನೀವು ನನ್ನನ್ನ ಗಟ್ಟಿಯಾಗಿ ತಪ್ಕೊಂಡು ನನ್ನ ಕೈಲಲ್ದೆ ಬೇರೆ ಯಾರ ಕೈಲೂ ತಾಲಿ ಕಟ್ಸ್ಕೋಬೇಡ ಅಂತ ಗೋಳಾಡೋ ಟೈಮ್ ಬರುತ್ತೆ ಅನ್ಕೊಂಡೆ. ಆ ಟೈಮೂ ಬರ್ಲಿಲ್ಲ. ಬಿಟ್ಕೊಟ್ಬಿಟ್ಟೆ ಕಣ್ರಿ, ಬಿಟ್ಕೊಟ್ಬಿಟ್ಟೆ. ನಿಮ್ ಕ್ರೆಡಿಟ್ ಕಾರ್ಡ್ನ ತಗೊಂಡು ಶಾಪಿಂಗ್ ಮಾಡಿದಾಗ ಉಜ್ಜೋದ್ ಬದಲು ಬೇರೆಯವಳು ತಗೊಂಡು ಶಾಪಿಂಗ್ ಮಾಡ್ಲಿ ಅಂತ ನಿಮ್ಮನ್ನ ಬಿಟ್ಕೊಟ್ಬಿಟ್ಟೆ. ಆದ್ರೆ ಒಂದು ತಿಳ್ಕೊಳ್ಳಿ, 2 ಕಿವಿಲು ಕೇಳಿಸ್ಕೊಳ್ಳಿ. ಈ ಬಿಕ್ನಾಸಿ ಮಳೆಯಲ್ಲಿ ನಾನು ಏನ್ ಹೇಳಿದ್ರು ನಿಮಗ್ ಕೇಳ್ಸಲ್ಲ. ನಡೀರಿ, ನಾನೇ ಬರ್ತೀನಿ. ಬೇಡ ರೀ, ನೀವು ಒಂದ್ಸಲ ಕೈ ಹಿಡಿದು ಎತ್ತಿದಕ್ಕೆ ಹಾಳಾಗೋಯ್ತು ನನ್ನ ಈ ಜನ್ಮ. ಇನ್ನೊಂದ್ಸಲ ಕೈ ಹಿಡಿದು ಎತ್ತಿದ್ರೆ ಏನೇನ್ ಹಾಳಾಗುತ್ತೋ. ಆದ್ರೂ ಒಂದ್ ಹೇಳ್ತೀನಿ ತಿಳ್ಕೊಳ್ಳಿ, ನೀವು ನನಗ್ ಸಿಗಿ ಇಲ್ಲ ಮರ್ತ್ ಬಿಡಿ, ನಾನು ಅದ್ರ ಬಗ್ಗೆ ಯಾವುದೇ ಟೆನ್ಷನ್ ಮಾಡ್ಕೊಳ್ಳಲ್ಲ. ಆದ್ರೆ ಈ 4 ದಿವಸ ರಿಹರ್ಸಲ್, 1 ದಿವಸ ಶೂಟಿಂಗ್ ನಿಮ್ ಜೊತೆ ಕಳೆದ್ನಲ್ಲ, ಆ ನೆನಪನೆ ನಾನು ರಿವೈಂಡ್ ಮಾಡ್ಕೊಂಡು ಇಡೀ ಮಜಾ ಭಾರತನೇ ತಳ್ಳಿಬಿಡ್ತೀನಿ ಕಣ್ರಿ. ಪ್ರೀತಿ ವಿಚಾರದಲ್ಲಿ ನನ್ ಕಣ್ ತೆರೆಸಿದ ಮನ್ಮಥ ಕಣ್ರಿ ನೀವು. ನೋಡಿ, ನಾನು ನಿಮ್ಮನ್ನ ಮರ್ತು ಈ ಮಣ್ಣಲ್ಲಿ ಮಣ್ಣಾದ್ರೂ ಕೂಡ ನನ್ ಪ್ರೀತಿ ಸಾಯಲ್ಲ ಕಣ್ರಿ. ನನ್ನನ್ನ ಕ್ಷಮಿಸ್ಬಿಡ್ರಿ ನಂದಿನಿ ಅವರೇ. ನೀವು ಎಲ್ಲ ಹುಡುಗಿಯರ ತರ ನನಗೆ ಎಲ್ಲಿ ಮೋಸ ಮಾಡ್ತಿರೋ ಅಂತ ಅನ್ಕೊಂಡು ನಾನು ನಿಮ್ಮನ್ನ ಲವ್ ಮಾಡದೆ ತಪ್ಪು ಮಾಡ್ಬಿಟ್ಟೆ. ನನ್ನನ್ನ ಕ್ಷಮಿಸ್ಬಿಡಿ ನಂದಿನಿ ಅವರೇ. ಐ ಲವ್ ಯು ನಂದಿನಿ. ಐ ಲವ್ ಯು ಟೂ. ಓ ದೇವರೇ, ಏನು ನಿನ್ನ ಲೀಲೆ, ಏನು ನಿನ್ನ ಸೃಷ್ಟಿ, ಏನ್ ಅದ್ಭುತವಾದ ಕೆಮಿಸ್ಟ್ರಿ. ಬಟ್ ನಿಜವಾಗ್ಲೂ ಬಿಫೋರ್ ಕಮೆಂಟ್ಸ್ ನಾನು ಒಂದು ವಿಚಾರ ಹೇಳಲೇಬೇಕು. ಎಷ್ಟು ಚೆನ್ನಾಗಿ ಮಳೆ ಹಾಕದ ಗುರು ಅವನು. ಇಲ್ಲಿ ನಮ್ಮ ಸೆಟ್ಟಲ್ಲಿ ಒಳ್ಳೆ ನಿಂತ್ಕೊಂಡು ಪಾಪ ಎಷ್ಟು ಹುಷಾರಾಗಿ ಹಾಕ್ಯಾರೆ. ಸೊ ಗೌಡ ಬರ 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 ಗೌಡ ಬರ. ಒಂದು 50-60 ಅಡಿ ಇರ್ಬೋದೇನೋ ಅದು. ಅಲ್ಲಿ ನಿಂತ್ಕೊಂಡು ಅಲ್ಲಿಂದ ಹಾಕ್ತಾನೆ. ಸೊ ಎಲ್ಲಾ ಸ್ಕಿಟ್ಗಳಿಗೂ ಫ್ಲವರ್ ಆಗಿರ್ಬೋದು, ಈ ತರ ಸ್ಪಾಂಜ್ ಆಗಿರ್ಬೋದು, ಎಲ್ಲಾ ಸ್ಪೆಷಲ್ ಎಫೆಕ್ಟ್ಗಳು, ಇದಕ್ಕೆಲ್ಲ ಕಾರಣ ನಮ್ಮ ಗೌಡ ಅಂಡ್ ಟೀಮ್. ಥ್ಯಾಂಕ್ ಯು ಗೌಡ, ಥ್ಯಾಂಕ್ ಯು ವೆರಿ ಮಚ್. ಹೇಗಿತ್ತು ನಮ್ಮ ಹಿಂಗಾರು ಮಳೆ? ಅಲ್ಲ, ಒಂದಿಷ್ಟ ಆಯ್ತು ನನಗೆ. ಅಷ್ಟು ಜನ ಮೈ ಮೇಲೆ ಬಿದ್ರಲ್ಲ, ಯಾರಾದ್ರೂ ನಾನು ಕೇಳಿದ್ರಲ್ಲಿ ಕೆಲವು ರಾಕ್ ಸ್ಟಾರ್ಸ್, ಕೆಲವು ಹೀರೋಗಳು ಅಥವಾ ಕೆಲವು ಈ ಚಾಕ್ಲೇಟ್ ಹೀರೋಸ್ ಇರ್ತಾರೆ, ಎಲ್ಲ ಮೈ ಮೇಲೆ, ಮುಖದ ಮೇಲೆ, ಕೆನ್ನೆ ಮೇಲೆ ಮುತ್ತಿರ್ತದೆ. ಪೇಪರ್ ಮೇಲೆ ಹೆಂಗ್ ಬಂತದು? ಅದು ನಾನು ಯಾವಾಗ ಎಲ್ಲಿ ಓಡಾಡಿದ್ರೆ ಪೇಪರ್ ಹಿಡ್ಕೊಂಡು ಓಡಾಡ್ತೀನಿ ಸರ್. ಇಲ್ಲಿ ಕೊಡ್ತಾರೆ ಅಂತ ಗೊತ್ತಿದ್ದೆ ಅಡ್ಡಾಡಿಲ್ಲ. ಪೇಪರ್ ಸ್ಟಾರ್, ಪೇಪರ್ ಸ್ಟಾರ್. ಆ ಕಾನ್ಫಿಡೆನ್ಸ್ ಆಫ್ ದ ಹೀರೋ, ಅದು ಆಕ್ಚುಲಿ ನನಗೆ ಹೀರೋ ಮೆಟೀರಿಯಲ್ ಕಾಣ್ತಾ ಇತ್ತು ಅದರಲ್ಲಿ. ಹೂ ಸ್ಟೋಲ್ ದ ಶೋ ಟುಡೇ ವಾಸ್ JK. ಥ್ಯಾಂಕ್ ಯು. ವಾಟ್ ಪರ್ಫಾರ್ಮೆನ್ಸ್ JK, ಸೂಪರ್. ಡೈಲಾಗ್ಸ್ ವೆರಿ ನೈಸ್. ಇಬ್ರು ನಮ್ಮ ಜಗದೀಶ್ ಚೆನ್ನಾಗಿತ್ತು. ನಮ್ಮ ಬರ್ನಾಲ್, ನನಗೆ ಫಸ್ಟ್ ಟೈಮ್ ಕೇಳೋ ಕರ್ನಲ್ ಅಂತ ಅನ್ಸ್ತು. ಆಮೇಲೆ ಗೊತ್ತಾಗಿತ್ತು ಬರ್ನಾಲ್ ಅಂತ. ಲವ್ ಟೋಟಲಿ ಸ್ಕಿಟ್ಸ್ ತುಂಬಾ ಚೆನ್ನಾಗಿತ್ತು. ಅಂದ್ರೆ ವೆರಿ ಫಿಲ್ಮಿ ಸ್ಕಿಟ್ ಅಂತ ಹೇಳ್ಬೇಕು. ಸಿಕ್ಕಾಪಟ್ಟೆ ಡೈಲಾಗ್ ಹೊಡೆದಿದೆಯಲ್ಲ. ಯಾರು ಇಲ್ವಾ ಇಲ್ಲಿ? ಇಷ್ಟು ಜನ ಹೀರೋ ಮೆಟೀರಿಯಲ್ಸ್ ಇದ್ದಾರೆ. ಇಲ್ಲ ಸರ್, ಯಾರು ಇಲ್ವಾ? ಕರೆಕ್ಟ್ ಆಗಿ ನೋಡ್ಕೊಂಡ, ಕರೆಕ್ಟ್ ಆಗಿ ನೋಡ್ಕೊಂಡ. ನನ್ನ ಕಣ್ಣಿಗೆ ಯಾರು ಕಾಣ್ತಾ ಇಲ್ಲ ಸರ್. ಹಂಗೆ ಈ ಕಡೆ ನೋಡು, ಈ ಕಡೆ ಹೇಳೋ. ಗುರು ಸರ್ ಇದಾರಲ್ಲ, ಅಲ್ಲ ಅದೇ ಹೇಳು. ಹೀರೋ ಮೆಟೀರಿಯಲ್ ಸರ್ ನೀವೇ ಅಲ್ವಾ? ಅಲ್ಲ, ಪಾಪ ನಿರಂಜನಿಗೆ ಯಾವ ಲೆವೆಲ್ ನೋವಾಗುತ್ತೆ. ನಿರಂಜನ ನನಗೆ ಹೇಳಿ ಅಂತ ಕಾಯ್ತಿದ್ರು ಅವರು. ನೋಡಿ ಸರ್, ಇದು ಹೇಳಿ ಕೇಳಿ ಆಗೋದಲ್ಲ. ಜನ ನನ್ನನ್ನು ಒಪ್ಕೊಂಡಾಗಿದೆ. ನಾನು ಜನರ ಕೈ ಬಿಡೋದಿಲ್ಲ. ಆದ್ರೆ ಹೀರೋ ಅಂತಲ್ಲ, ಆಂಕರ್ ಅಂತ. ಅಣ್ಣ ಅವತ್ತು ಹೀರೋನೇ, ಇವತ್ತು ಹೀರೋನೇ. ಥ್ಯಾಂಕ್ ಯು ವೆರಿ ಮಚ್. ಹೇಗೆ ಅನಿಸ್ತು ಮಯೂರಿ? ಇಲ್ಲ ನಿರಂಜನ್ ಅಣ್ಣ, ನೀವು ನಿಜವಾಗಿ ಯಾವತ್ತೂ ಹೀರೋನೇ. ಅದು ಅಣ್ಣ ಅಂತ ಹಂಗಲ್ವೋ, ಈ ಬಾಂಬೆ ಕಡೆಲ್ಲ ಅಣ್ಣ ಅಂತ ಬಾಯ್. ಅಣ್ಣ ಎಸ್. ಸೊ ಮ್ಯೂಸಿಕಲ್ ಆಕ್ಟ್ ಅಂತ ಹೇಳ್ಬೋದು. ಅಂಡ್ ನಿಮ್ ಎಂಟ್ರಿ ತುಂಬಾ ಚೆನ್ನಾಗಿತ್ತು. ಡ್ಯಾನ್ಸ್ ಮೂವ್ಮೆಂಟ್ ಅಲ್ಲಿ ನಿಮ್ಮ ಸಿಗ್ನೇಚರ್ ಸ್ಟೈಲ್ ಅಲ್ಲಿ ಬಂದಿದ್ದು. ಅಂಡ್ ಬರ್ನಾಲ್ ಸರ್, ನಿಮ್ದು ಕೂಡ ಸಖತ್ತಾಗಿ ಆಕ್ಟ್ ಮಾಡಿದ್ರಿ. ಮ್ಯೂಸಿಕಲ್ ಆಕ್ಟ್. ಥ್ಯಾಂಕ್ ಯು ವೆರಿ ಮಚ್. ಜೀವನ ಚಕ್ರ ಅನ್ನೋದು ತಿರುಗ್ತಾನೇ ಇರುತ್ತೆ. ಇಲ್ಲಿ ನಾವು
ಬಿಟ್ಟ ಬಾಣ ನಮಗೇ ತಿರುಗು ಬಾಣ ಆಗುತ್ತೆ, ಮಾಡಿದ ತಪ್ಪಿಗೆ ಟೈಮು ನಮಗೆ ಪಾಠ ಕಲಿಸುತ್ತೆ. ಈ ಮೆಸೇಜ್ ಅನ್ನ ಹೇಳೋದಕ್ಕೆ ನಮ್ಮ ಆಸ್ಥಾನ ಕಲಾವಿದರು ರೆಡಿ ಆಗಿ ಕಾಯ್ತಾ ಇದ್ದಾರೆ. ಸೊ ಬರಲಿ ಜೋರಾದ ಚಪ್ಪಾಳೆ, ತಿರುಗು ಬಾಣ. ಏನ್ರಿ ನೀವು ವಯಸ್ಸಾದ್ರು ಆ ಗತ್ತು ಆ ತಾಕತ್ತು ಬಿಟ್ಟೇ ಇಲ್ಲ. ಇದು ಕುಸ್ತಿ ಆಡಿ ಬೆಳೆದ ದೇಹ ಕಣೆ. ಅಯ್ಯೋ ಚಿನ್ನ ಏನ್ರಿ ಚಿನ್ನ. ಅಯ್ಯೋ ನಿಮ್ಮ ಏನ್ ಮಾಡ್ತಿದ್ಯಾ? ಏನ್ ಮಾಡ್ತಿದೀನಿ ಅಂತಂದ್ರೆ ದಿನಕ್ಕೆ 100ರಿಂದ 150 ಸತಿ ಚುನ್ನ ಚುನ್ನ ಅಂತೀರಾ, ಅದಕ್ಕೆ ತೆಗೆದು ಎಲ್ಲಡ್ಕೆ ಚಿಲ್ಲಲ್ಲಿ ಇಟ್ಕೋತೀನಿ. ಕೊಳ್ಳಿ ಲೇ, ನನ್ನ ಚಿನ್ನ ನೀನೇ ಅಲ್ವೇನೆ? ಯುವತಿ, ಹೇಳ ಯುವಕ, ನಾನು ನೀನು ಸಂಸಾರ ಅನ್ನೋ ಸಾಗರನ ಎಷ್ಟ್ ಚೆನ್ನಾಗಿ ಈಜ್ಕೊಂಡು ದಾಟ ಬಿಟ್ವಿ ಅಲ್ಲ? ನೀವೆಲ್ಲಿ ಇಸ್ಕೊಂಡ್ರಿ? ಡಬುಕು ಡುಬುಕು ಡಬುಕು ಡುಬುಕು ಅಂತ ಮುಳುಗ್ತಿದ್ರಿ, ನಾನೇ ಕೈ ಹಿಡಿದು ಎತ್ತಿದ್ದು. ಇಲ್ಲ, ನೀನ್ ಕೈ ಕೊಟ್ಟಾಗ್ಲೇ ನಾನು ಡುಬುಕು ಡುಬುಕು ಅಂತ ಮುಳುಗಿದ್ದು. ಅಂದ್ರೆ ನಾನ್ ಕೈ ಕೊಟ್ಟ ತಕ್ಷಣ ಮುಳುಗ್ ಬಿಟ್ರ ನೀವು? ಚಿನ್ನ ಬಂಗಾರ, ನಾನು ತಮಾಷೆ ಮಾಡ್ದೆ. ತಮಾಷೆ ಮಾಡಿದ್ರಂತೆ. ತಮಾಷೆನ ಮಾಡೋ ವಯಸ್ಸೆಲ್ಲ ಮಾಡ್ಲಿಲ್ಲ, ಈಗ ಬಂದರೆ ಮಾಡಕ್ ತಮಾಷೆನ. ಮಾಡೋ ವಯಸ್ಸಲ್ಲಿ ಮಾಡಿದ್ರೆ ಏನಾಗ್ತಿತ್ತು? 2 ಮಕ್ಳು ಆಗ್ತಿತ್ತು. ಈಗೇನಾಗಲ್ಲ ಅನ್ನತ್ತ? ನಿನಗೆ ವಯಸ್ಸು 70 ಆದ್ರೂ ನಾನು ಮುಟ್ಟಿದ ತಕ್ಷಣ ಅಂತ ನಾಚ್ಕತಿಯಲ್ಲ, ಅದು ಹೆಂಗೆ? ಯುವಕ, ಇಲ್ಲೋಡು, ನಮ್ಮ ಮನೆ ಎದುರುಗಡೆ ಇರೋ ಲೈಟಿನ ಕಂಬ ಎಷ್ಟೋ ವರ್ಷ ಹಳೇದು. ಸ್ವಿಚ್ ಹಾಕಿದ ತಕ್ಷಣ ಲೈಟ್ ಹತ್ತಲ್ವಾ? ಅದು ಹೋಗ್ಲಿ ಬಿಡು. 4 ಮಕ್ಕಳಿಗೆ ಕೊಡೋ ಪ್ರೀತಿನ ಒಬ್ಬ ಮಗನಿಗೆ ಕೊಟ್ಟು ಬೆಳೆಸಿಲ್ವಾ ನಾವು? ಅಯ್ಯೋ, 4 ಜನ ತಿನ್ನೋ ಅನ್ನನ ಒಬ್ಬಂಗೆ ತಿನ್ಸಿದ್ರಿ, ಪ್ರೀತಿ ಜಾಸ್ತಿ ಆಗಿ ಇವಾಗ ನೋಡಿ ವಾಂತಿ ಮಾಡ್ಕೊಂತಿದ್ದಾನ ಅವನು. ಈಗ ಅವ್ರ ಸಮಾಚಾರ ಯಾಕೆ? ಮನೇಲಿ ಇಬ್ರೇ ಇದೀವಿ, ಇಬ್ರು ಜೊತೆಗ್ ಸೇರಿ ಮನಸ್ಸು ಬಿಚ್ಚಿ ಮಾತಾಡೋಣ ಅಂದೆ. ಯಾಕೆ ಬೇಕು ನಾನು? ಯಾಕೆ ಬೇಡ? ಅಯ್ಯೋ, ನಿಮ್ ಗೆಳೆಯ ಇದ್ದಾನಲ್ಲಿ, ಯಾರು ಅವನು? ಚಂದ್ರು. ಅವನೇ. ಅವನು ಮುದುಕಿ ಹತ್ರ ಮನಸ್ಸು ಬಿಚ್ಚಿ ಮಾತಾಡಿನಿ ಮನೆ ತುಂಬಾ ಮಕ್ಳು ಮೊಮ್ಮಕ್ಳು ತುಂಬ್ಕೊಂಡವ್ರೆ. ಈಗ ನೋಡಿ, ಆ ಮಕ್ಕಳನ್ನ ನೋಡ್ಕೊಳಕ್ಕಾಗ್ದೇನೆ ಬೀದಿಯಲ್ಲಿ ಬಿಟ್ಟು ಬಂದ್ಬಿಟ್ಟವನೆ. ಅಯ್ಯಯ್ಯಯ್ಯೋ, ಟಿವಿಲಿ ಡಿಸ್ಕೋ ನೋಡು ಅಂದ್ರೆ ಇಲ್ಲ, ಇಯರ್ಫೋನ್ ಹಾಕೊಂಡು ಭಜನೆ ಕೇಳ್ತೀನಿ ಅನ್ನಂಗಾಯ್ತು ನಿನ್ ಕತೆ. ಹ್ಞೂನ್ರಿ. ಓ ಮಂಗಳಂ ಓಂಕಾರ ಮಂಗಳಂ, ಓ ಮಂಗಳಂ ಓಂಕಾರ ಮಂಗಳಂ. ಮುದುಕಿ, ಅದೆಲ್ಲ ಬಿಡು. ಮನೇಲಿ ಯಾರು ಇಲ್ಲ, ನಾವಿಬ್ರೇ. ಹಳೆ ರೊಮ್ಯಾಂಟಿಕ್ ಮೂಡ್ನೆಲ್ಲ ಹಂಗೆ ಮೆಲ್ಕ್ ಹಾಕೋಣ ಅಂದ್ರೆ ಪುರಾಣ ಹೊಡಿತವಳೆ. ಅಯ್ಯೋ ಬಿಡೋ ಮುದುಕ ನೀನು. ಅಲ್ಲ, ಚಟ್ಟ 10 ವಯಸ್ಸಾದ್ರೂ ಚಟ ಮಾತ್ರ ಬಿಡೋದೇ ಇಲ್ಲ ಅಂತ ನೀವು. ಯುವತಿ, ನಮ್ಮ ಮನೆ ಮುಂದಿರೋ ಕಂಬನೂ ಹಳೇದೆ, ಅದ್ರಲ್ಲಿರೋ ವೈರು ಹಳೇದೆ, ಆದ್ರೂ ಡೈಲಿ ಕರೆಂಟ್ ಆಡಲ್ವಾ? 2ನೇ ಸತೆ ನನ್ನ ನೋಡಕ್ ಬಂದಿದ್ರಲ್ಲ, ಅದೇ ಒಣಗಿರೋ ರೋಸ್ ಹೂ ಹಿಡ್ಕೊಂಡು ನಾನೇನೋ ನಿಮ್ಮ ಅವಸ್ಥೆ ನೋಡಕ್ಕಾಗ್ದೆ ಒಪ್ಕೊಂಡ್ಬಿಟ್ಟೆ. ಯುವತಿ, ಒಣಗಿರೋ ರೋಸ್ ತಂದಿದ್ದಕ್ಕೆ ನೀನ್ ಬಿದ್ದೆ. ಇನ್ನು ಫ್ರೆಶ್ ಆಗಿರೋ ರೋಸ್ ತಂದಿದ್ರೆ ಅವ್ರ ತರ ಇರೋರು ಬೀಳೋರು. ಅಯ್ಯೋ, ಎಲ್ರು ನೋಡ್ತವ್ರೆ, ಸುಮ್ನಿರ್ ನೀನು. ಅವ್ರು ಬಂದಿರೋದೇ ನೋಡಕ್ಕೆ, ಅವ್ರು ಕೂತಿರೋದೇ ಜಡ್ಜ್ ಮಾಡಕ್ಕೆ. ಹಂಗಂತ ಅವ್ರ ಮುಂದೆನೆ ಲವ್ ಮಾಡಕ್ಕಾಗತ್ತಾ? ನಾನ್ ರೆಡಿ, ನೀನ್ ರೆಡಿನಾ? ನಾವು ರೆಡಿ. ಅಯ್ಯೋ ಬೇಡ ಇದೆಲ್ಲ. ಸದ್ಯಕ್ಕೆ ಮನೇಲಿ ಮಗ ಸೊಸೆ ಯಾರು ಇಲ್ಲ. ಕ್ಯಾಪಲ್ಲಿ ಒಂದು ಡುಯೆಟ್ ಹಾಡ್ಕೊಂಡ್ಬಿಡಣ. ಏ ಮಾಜಿ ಯುವತಿ, ಹೇಳ ಯುವಕ. ಚುಟು ಚುಟು ಎಲ್ಲಿ? ಅಯ್ಯೋ, ನಮ್ದು ಟ್ರೇಲರ್ ಮುಗೀತು, ನನ್ನ ಮಗ ಸೊಸೆ ಬಂದು ಪಿಕ್ಚರ್ ತೋರಿಸ್ತಾರೆ. ಬಾ ಮುದುಕಿ, ಒಳಗ್ ಹೋಗೋಣ. ಸುಸ್ಮಿತಾ, ಏನ್ರಿ? ಸುಸ್ಮಿತಾ, ಮದ್ವೆಗಿಂತ ಮುಂಚೆ ಬೇರೆ ಯಾರನ್ನಾದ್ರೂ ಲವ್ ಮಾಡಿದ್ಯಾ? ಮದುವೆ ಆಗಿ 1 ಮಗು ಇದೆ, ಈಗ ಯಾಕ್ರಿ ಈ ಪ್ರಶ್ನೆ? ಅದಕ್ಕೆ ಕೇಳ್ತಾ ಇರೋದು. ಲವ್ ಮಾಡಿದ್ದೆ. ಅವಾಗ ನಿಮ್ಮ ಅಪ್ಪ ರುದ್ರೇಶ ರಪ್ ರಪ್ ಅಂತ ಹೊಡಿಲಿಲ್ವಾ? ಹೊಡಿಯೋದೇನ್ ಬಂತು, ಖುಷಿಲಿ ಕುಣಿದಾಡಿ ಇಡೀ ಊರಿಗೆ ಸ್ವೀಟ್ಸ್ ಹಂಚ್ಬಿಟ್ರಿ. ಹೌದಾ? ಯಾಕೆ? ನಾನು ಒಬ್ಬನೇ ಲವ್ ಮಾಡ್ದೆ ಅಂತ.
ಇನ್ನೊಂದಿಬ್ರಲ್ಲ ಲವ್ ಮಾಡಿ ಇಡೀ ಊರಿಗೆ ಬಾಟೂಟ ಹಾಕಿಸ್ತಾನೆ ನಿಮ್ಮ ಅಪ್ಪ ಬಾಯಿ ಮಣ್ಣಾಕ. ಅಯ್ಯೋ ರೀ 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 ಹಾಲು ಬಂದಿದ್ದ. ಹಾಲವನು ಬಂದಿದ್ದ. ಅಯ್ಯೋ ಹಾಲಿನ ದುಡ್ಡು ಕೆಳಗ್ ಬಂದಿದ್ದ. ಲೇ ನೀ ದಿನಕ್ಕೆ ಎಷ್ಟು ಲೀಟರ್ ಹಾಲು ತಗೋತೀಯ? 4 ಲೀಟ್ರು. ಇರೋದೇ 5 ಜನಕ್ಕೆ 4 ಲೀಟರ್ ಹಾಲು ತಗೋತೀಯನೆ. ಆದ್ರೆ ಕುಡಿತೀಯ ಇಲ್ಲ ಸ್ನಾನ ಮಾಡ್ತೀಯ? ಅಯ್ಯೋ ಮನೆ ಅಂದ್ಮೇಲೆ ಖರ್ಚು ವೆಚ್ಚ ಎಲ್ಲ ಬರುತ್ತೆ, ಅದನ್ನೆಲ್ಲ ಕೇಳ್ತಾರ? ಹಂಗಂದ್ರು ಆದ್ರೂ 5 ಜನಕ್ಕೆ 4 ಲೀಟರ್ ಹಾಲು ತಗೊಳ್ಳೋದು ತಪ್ಪು. ನೀವು ದಿನಕ್ಕೆ 4 ಪ್ಯಾಕ್ ಸಿಗರೇಟ್ ಸೇದೋದು ತಪ್ಪು. ಲೇ ಬ್ಯೂಟಿ ಪಾರ್ಲರ್ ಹೋಗ್ಬಿಟ್ಟು ಕಿತ್ತೋಗಿರೋ ಮಕ ಕೆತ್ತಿಸ್ಕೊಳ್ಳೋದು ತಪ್ಪು. ವಾರಕ್ಕೆ ಒಂದ್ ಸಿನಿಮಾ ನೋಡ್ತಿರಲ್ಲ ಅದು ತಪ್ಪು. 3 ದಿನಕ್ಕೆ ಜಂಪ್ ಮಾಡ್ಕೊಂಡು ನಿಮ್ಮ ಅಮ್ಮನ ಮನೆಗೆ ಹೋಗ್ತಿಲ್ಲ ಅದು ತಪ್ಪು. ನೀವು ಮಾಡೋ ತಪ್ಪು ರೀ. ನಿನ್ ತಪ್ಪು ಕಣೆ ಏ, ಗಿಡಿ. ನಿಂದು ತಪ್ಪು ಕಣ. ಗಿಡ್ಮೆ, ಏ, ನಿಂದಲೇ. ತಪ್ಪು ಕಣ. ನಿಂದು ಏ, ಕಣೆ ಏ, ತಪ್ಪಿ. ಏ, ನಿಂದು. ಏ, ಏ, ಏ. ಅಪ್ಪ ಅಯ್ಯೋ, ನಿಮ್ಮಿಬ್ರಿಗೂ ನಾನು ಮಗನಾಗಿ ಹುಟ್ಟನಲ್ಲ ಅದ್ ನನ್ ತಪ್ಪು. ನೀವು ಹುಟ್ಟು ಅಂತ ಕೇಳಿದ್ವನಪ್ಪ ನಾವು ಬಂದು. ನಾ ಹೊಟ್ಟೆಲಿ ಹುಟ್ಟು ಅಂದ್ವೇನೋ? ಮಗನೇ ಏನೋ ತಮಾಷೆಗೆ ಮಾಡಕ್ ಹೋಗಿ ಅಮಾಸೆ ನನ್ ಮಗ ಹುಟ್ಟುಬಿಟ್ಟ. ಎಲ್ಲ ನನ್ ಕರ್ಮ. ಅಪ್ಪ ನನಗೆ ಬೈತೀಯಾ? ನೀನ್ ಡೈಲಿ ಪಕ್ಕದ ಮನೆ ಆಂಟಿಗೆ ಮುತ್ತು ಕೊಡೋದು ಅಮ್ಮನ್ಗೆ ಹೇಳ್ತೀನಿ ಇರು. ಏನೋ ಮುತ್ತು ಅನ್ನಂಗ್ ಕೇಳಿಸ್ತು. ಕೈ ತುತ್ತು ಕೇಳ್ತಾವನೆ ಮಗ. ಅಮ್ಮ ಅದಲ್ಲ ಸನ್ಶೈನ್ ಗೋ 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 ಹಿಯರ್ ಗೋ ಹಿಯರ್. ಅಪ್ಪ ಅದು ಕಮ್ಮು. ಗೊತ್ತು ಕೊಡ ಕುತ್ಕೋ. ಸ್ಟ್ಯಾಂಡ್ ಅಪ್ ಹಿಯರ್. ಅಪ್ಪ ಅದು ಸಿಟ್ಟು. ನನಗೆ ಇಂಗ್ಲಿಷ್ ಹೇಳ್ಕೊಡ್ತಾನೆ. ಕುತ್ಕೊಳ್ಳ ಇಲ್ಲಿ ಕುತ್ಕ. ಅಪ್ಪ ಅಪ್ಪ ಏನಾ? ನನ್ಗೊಂದು ಡೌಟ್ ಇದೆ. ಹೇಳೋ ಡೌಟೇಶ. ಅಪ್ಪ ಅಮ್ಮ ನೋಡಿದ್ರೆ ಬೆಳ್ಳಗವಳೆ, ನೀನ್ ನೋಡಿದ್ರೆ ಆವರೇಜ್ ಕಲರ್ ಇದೆಯಾ. ನಾನ್ ಯಾಕೆ ಹಿಂಗಿದ್ದೀನಿ? ಅದು ಕಾರಣ ನಾನಲ್ಲ. ಅಂದ್ರೆ ನೀನ್ ಹುಟ್ಟಬೇಕಾದ್ರೆ ಕರೆಂಟ್ ಹೋಗಿತ್ತು, ಫುಲ್ ಕತ್ಲಾಗಿತ್ತು ಕಂದ, ಅದಕ್ಕೆ ಹಿಂಗ್ ಹುಟ್ಟಿದ್ಯಾ. ಅಪ್ಪ ಹಂಗಾದ್ರೆ ನೀನ್ ಬರಗಾಲದಲ್ಲಿ ಹುಟ್ಟದ? ಯಾಕೆ ಹಿಂಗ್ ತೆಳ್ಳಗಿದ್ಯಾ? ಅಪ್ಪ ನಂಗೆ ಇನ್ನೊಂದು ಡೌಟ್ ಇದೆ. ಏನೋ ಡೌಟೇಶ? ಅಪ್ಪ ನಂಗೆ ಶೈನಿಂಗ್ ಅಂತ ಯಾಕೆ ಹೆಸರಿಟ್ಟೆ? ಅದು ನೀವು ಹುಟ್ಟಕ್ಕಿಂತ ಮುಂಚೆ ಪ್ರಪಂಚ ಫುಲ್ ಕತ್ಲಾಗಿತ್ತಪ್ಪ. ನೀವು ಹುಟ್ಟಿದ್ಮೇಲೆ ಈ ಲೈಟು ಸೂರ್ಯ ಎಲ್ಲ ಬಂದಿದ್ದು, ಅದಕ್ಕೆ ಶೈನಿಂಗ್ ಅಂತ ಇಟ್ಟಿದ್ದು. ಅಪ್ಪ ಹಂಗಾದ್ರೆ ನಾನು ದೊಡ್ಡವನಾದ್ಮೇಲೆ ಶೈನಿಂಗ್ ಸ್ಟಾರ್ ಆಗ್ತೀನಿ. ಹ್ಞೂ ಕಣಪ್ಪ, ನೀನು ದೊಡ್ಡವನಾದ್ಮೇಲೆ ಶೈನಿಂಗ್ ಸ್ಟಾರ್ ಆಗು. ಅಪ್ಪ ಅವಾಗಿಂದ ನೀನೇ ಪಂಚ್ ಹೊಡಿತಿದ್ಯಾ, ಈಗ ನಾನ್ ಪಂಚ್ ಹೊಡಿತೀನಿ. ತಗೋ ಇಷ್ಟ ಅಪ್ಲರ್ ತಗೊಂಡ್ ಪಂಚ್ ಹೊಡ್ಕೊ ಎಲ್ಲಿ ಬೇಕಲ್ಲಿ. ಅಪ್ಪ ನಾನ್ ನಿರಂಜನ್ ಅಂಕಲ್ ಪಂಚ್ ಹೊಡಿತೀನಿ. ಹೋಗಿ ಹೊಡಿತಾರೆ, ಹೊಡ್ಸ್ಕೊ. ಮಗನೇ ಚಿಕ್ಕವನಾಗಿ ದೊಡ್ಡ ಮಾತು ಮಾತಾಡ್ಬಾರ್ದು, ಕೂತ್ಕೋ ಇಲ್ಲಿ. ಅಪ್ಪ ನೀನ್ ದೊಡ್ಡವನಾಗಿ ದೊಡ್ಡವನ್ ತರ ಮಾತಾಡು, ನಾನ್ ಚಿಕ್ಕವನಾಗಿ ಚಿಕ್ಕದಾಗಿ ಮಾತಾಡ್ತೀನಿ. ಕೊಡ ನಿನ್ ಪ್ರೋಗ್ರೆಸ್ ಕಟ್ಕೊಡ ನೋಡ. ಅಪ್ಪ ಇಷ್ಟು ಮಾತಾಡ್ತಾ ನನ್ನ ಮಗ ಎಕ್ಸಾಮ್ ಅಲ್ಲಿ ಏನ್ ದಬ್ಬಾಕಿದ್ಯಾ ನೋಡ್ತೀನಿ. ಕೊಡು. ಅಪ್ಪ ತಗೋ. ಏನೋ ಇದು ಎಲ್ಲ ಸಬ್ಜೆಕ್ಟ್ ಅಲ್ಲಿ ಪಾಸ್ ಆಗಿ ನನ್ನ ಫೇವ್ರೇಟ್ ಸಬ್ಜೆಕ್ಟ್ ಇಂಗ್ಲಿಷ್ ಅಲ್ಲೇ ಫೇಲ್ ಆಗ್ಬಿಟ್ಟಿದ್ಯಾ. ನೀ ನನ್ ಮಗ ಅನ್ಕೊಳಕ್ಕೆ ನಾಚಿಕೆ ಆಗ್ತಿದೆ ನಂಗೆ. ಅಪ್ಪ ಈ ನಿರ್ಧಾರ ತಗೊಳಕ್ ಮುಂಚೆ ಅಮ್ಮನೊಂದ್ಸತಿ ಕೇಳು. ಎದುರುಗಡೆ ಮಾತಾಡಿ ಗುದ್ದು ಬಿಡ್ತೀನಿ ಅಷ್ಟೇ. ಅಪ್ಪ ನಾನು ಇಂಗ್ಲಿಷ್ ಎಕ್ಸಾಮ್ ಚೆನ್ನಾಗೇ ಬರ್ದಿದ್ದೆ. ಆ ವ್ಯಾಲ್ಯೂಯೇಷನ್ ಮಾಡೋರಿಗೆ ಇಂಗ್ಲಿಷ್ ಬರಲ್ಲ ಅನ್ಸುತ್ತೆ. ಕೊಂದು ಬಿಡ್ತೀನಿ ಮಗ ಮಾತಾಡಿದೆ ಅಂದ್ರೆ. ಯಾಕಪ್ಪ ಅತ್ತೆ ಮೇಲಿನ ಕೋಪ ಕತ್ತೆ ಮೇಲೆ ಅಂದಂಗೆ ನಿನ್ ಹೆಂಡತಿ ಮೇಲಿನ ಕೋಪನ ಈ ಮಗು ಮೇಲೆ ತೀರಿಸ್ಕೊತಿದೀಯಾ? ಅದಂಗಲ್ಲ ಅಪ್ಪ ಅಮ್ಮ. ಏನಂಗಲ್ಲ ನೀನು. ನೀನ್ ಚಿಕ್ಕವನಿದ್ದಾಗ ಒಂದು ಫೈಡ್ ಅಂತ ನೋಡಿದಿಲ್ಲ ನಾನು. ಪಾಪ ನನ್ಕೊಂದು ಬಾಲಮ್ಮ ಬಾಲ ಚಿನ್ನು. ಅಯ್ಯೋ ಅಜ್ಜಿ ನಮ್ಮ ನೀನ್ ಆಗ್ಲೇ ಅಪ್ಪನ್ಗೆ ಫೇಡ್ ಅಂತ ಒಂದು ಬಿಟ್ಟಿದ್ರೆ ಈಗ ನಂಗೆ ಓದೇ ಬೀಳ್ತಿರ್ಲಿಲ್ಲ. ಅಪ್ಪ ಅಮ್ಮನಿದ್ರೆ ಎದುರುಗಡೆ ಮಾತಾಡ್ತೀನ, ಮನೆಯಿಂದ ಆಚೆ ತೊಲಗು ನಾಯಿ. ತಂದೆ ಏನು ಹೇಳ್ದೆ? ಮಕ ಮುಚ್ಕೊಂಡು ಹೋಗಲ್ಲ ಅಂದೆ. ಅವ್ನ ಯಾಕೋ ಮನೆ ಬಿಟ್ಟು ತೊಲಗಬೇಕು ಅಂತ ತಪ್ಪು ಏನೋ ಮಾಡಿದಾನೆ. ಅಪ್ಪ ಅಮ್ಮ ಅವ್ನ್ ಏನ್ ಮಾಡಿದಾನೆ ಗೊತ್ತಾ? ಅಪ್ಪ ಅಮ್ಮ ಏನು? ಅಪ್ಪ ಅಮ್ಮ ಅವ್ನ್ ನನ್ ಫೇವ್ರೇಟ್ ಸಬ್ಜೆಕ್ಟ್ ಇಂಗ್ಲಿಷ್ ಅಲ್ಲೇ ಫೇಲ್ ಆಗಿದ್ದಾನೆ. ಅಷ್ಟೇ ತಾನೇ? ನೀನ್ ಕನ್ನಡದಲ್ಲೇ ಫೇಲ್ ಆಗಿದ್ದೆ, ನಾನ್ ಮನೆ ಬಿಟ್ಟು ಕಳ್ಸಿದ್ನಾ? ತಾತ ಅಪ್ಪ ಕನ್ನಡದಲ್ಲೇ ಫೇಲ್ ಆಗಿದ್ನಾ? ಕನ್ನಡ ಅಷ್ಟೇ ಅಲ್ಲಪ್ಪ, ಎಲ್ಲುದ್ರಲ್ಲೂ ಫೇಲ್ ಆಗಿದ್ದ. ಕನ್ನಡದಲ್ಲಿ ತಂಬಾಕು ಅಂತ ಬರೆಯತ್ತಲ್ಲಿ ತುಂಬಾಕು ಅಂತ ಬರೀತಿದ್ದ. ಒಂದ್ಸಲ ದಬ್ಬಾಳಿಕೆ ಅಂತ ಬರೆಯಕ್ ಹೋಗಿ ದಬ್ಬಾಕಳ್ಳಿ ಅಂತ ಬರೆದು ಬಡಸ್ಕೊಂಡು ಬಂದಿದ್ದ. ಅಷ್ಟೇ ಅಲ್ಲಪ್ಪ, ಒಂದ್ಸಲ ಸೀತಾರಾಮ್ ಆಸ್ಪತ್ರೆ ಉದ್ಘಾಟನೆಗೆ ಬನ್ನಿ ಅಂತ ಪ್ರಿಂಟ್ ಮಾಡಿಸೋ ಬದಲು ಸೀತಾರಾಮ್ ಸತ್ರೆ ಉದ್ಘಾಟನೆಗೆ ಬನ್ನಿ ಅಂತ ಬರೆಸ್ಕೊಂಡು ನಾಯಿಗೆ ಹೊಡೆದಂಗ್ ಹೊಡೆಸ್ಕೊಂಡಿದ್ದ. ಅಪ್ಪ ಅಮ್ಮ ನನ್ನ ಮಗನ್ ಮುಂದೆ ನೀವು ನನ್ನ ಮಾನನ ಅವಮಾನ ಮಾಡ್ತಾ ಇದ್ದೀರಾ? ನೋಡಿದ್ರ ಇವತ್ತು ನಿಮ್ ಮಗನ್ ಮುಂದೆ ನಿಮ್ ಮರ್ಯಾದೆ ತೆಗಿತಿದ್ದಾರೆ, ನಾಳೆ ಇಡೀ ಊರಿನ ಮುಂದೆ ಮರ್ಯಾದೆ ತೆಗಿತಾರ್ರಿ. ಬಂದ್ಲು ಸುಪ್ನಾತಿ ಸುಬ್ಬಿ ಅವಳು. ನೋಡ್ರಿ ಅವಳನ್ನ ಪಾರಾಯಣ ಮಾಡ್ಬೇಕಾದ್ರೆ ಪ್ರಾಣನ ತೆಗಿಯಕ್ ಬಂದ್ಬಿಡ್ತು ಗೂಬೆ. ಅಪ್ಪ ಅಮ್ಮ ನೀವ್ ಯಾರಿಗ್ ಬೈತಾ ಇದ್ರಿ? ಅಪ್ಪ ಅಮ್ಮ ನನ್ನ ಹೆಂಡತಿಗೆ ನಿಂಗ್ ಬೈತವ್ರ ಕಣೆ. ನೋಡ್ರಿ ನನಗೆ ಇವ್ರ ಜೊತೆ ಇರೋದಕ್ಕೆ ಆಗೋದಿಲ್ಲ. ಈ ಸಿಟಿಲಿ ಒಂದು ಫ್ಯಾಮಿಲಿನ ಮೇಂಟೈನ್ ಮಾಡೋದು ಅಂದ್ರೆ ಗೂಡ್ಸ್ ಆಟೋಲಿ ಬುಲ್ಡೋಸರ್ನ ಸಾಗಿಸ್ದಂಗೆ
ಹೋದಂಗೆ ರೀ. ಸ್ವಲ್ಪ ದಿನ ಚಿನ್ನ ಅಡ್ಜಸ್ಟ್ ಮಾಡ್ಕೋ. ಹ್ಞೂನಮ್ಮ ಒಂದ್ ಸ್ವಲ್ಪ ದಿನ, ಇನ್ನೊಂದ್ ಸ್ವಲ್ಪ ದಿನದಲ್ಲಿ ನಾವು ಸತ್ತೋಗ್ತೀವಲ್ಲ, ನೀವಿಬ್ರು ಸುಖವಾಗಿರಿ. ನಾವು ಸಾಯ್ಲಿಲ್ಲ ಅಂದ್ರು ಈ ನನ್ನ ಮಗ ಕಲ್ ತಗೊಂಡ್ ಮೇಲೆ ಎತ್ತಾಕ್ಬಿಡ್ತಾನೆ, ಕತ್ತೋಗ್ಬಿಡ್ತೀವಿ. ಅವಾಗ ನೀನ್ ಅನುಕೂಲ ತಕ್ಕಂಗೆ ಎದ್ಬಿಡು. ಅಮ್ಮ ಅಪ್ಪ ಏ. ಯಾಕೆ ನನಗೆ ಚುಚ್ಚಿ ಚುಚ್ಚಿ ಮಾತಾಡ್ತಾ ಇದ್ದೀರಾ? ನಾನ್ ಹಂಗನ್ನ ಇನ್ ಹೆಂಗಂದ್ಯೋ? ನಾನು ಚುಚ್ಚಿ ಚುಚ್ಚಿ ಆಗೋ ತರ ಮಾತಾಡಿಲ್ಲ. ನೋಡಿದ್ರ ನಿಮ್ ಮನ್ಸ್ ನೋಯ್ಸಕ್ಕೆ ಅಂತಾನೆ ಹೀಗೆಲ್ಲ ಮಾತಾಡ್ತಿದಾರ್ರಿ. ಅವ್ರಿಗೆ ನಾವಿಬ್ರು ಚೆನ್ನಾಗಿರೋದು ಇಷ್ಟ ಇಲ್ಲ. ಪಿತ್ರ ಪಿಲ್ಲಿ ಪಿತ್ರ ಪಿಲ್ಲಿ. ಅಪ್ಪ ಅಮ್ಮ ಏನಮ್ಮ? ಯಾರಿಗ್ ಬೈತಾ ಇದ್ದೀರಾ? ಅವ್ಳಿಗೆ. ನನ್ನ ಹೆಂಡ್ತಿಗೆ. ಹ್ಞೂ ಕಣೋ. ಮತ್ ನಿಂಗ್ ಬೈತವ್ರ ಕಣೆ. ರೀ ಸುಮ್ನೆ ಇರ್ರಿ. ಅಲ್ಲ ನನ್ನ ಮಗನ್ನ ಗಿಣಿ ಮರಿ ತರ ಸಾಕಿದ್ದೆ, ನೀನು ಬಂದ ಮೇಲೆ ನಾಯಿ ಮರೆ ಆಗಿದ್ದಾನೆ. ಅಪ್ಪ ಅಮ್ಮ ಈಗ ಯಾರಿಗ್ ಬೈದ್ರಿ? ನಿನಗೆ ನಂಗ್ ಬೈದ್ರು ಕಣೆ. ಮುಗಿಸ್ಕೊಳ್ಳಿ. ಅಜ್ಜಿ ಅಜ್ಜಿ ಓನ ಬಂಗಾರ. ಅಜ್ಜಿ ಓನಮ್ಮ. ಅದಕ್ಕೆ ನಾ ಅಮ್ಮ ಅಪ್ಪಂಗ ಅವಾಗ ನೀನು ಬೋಗಳಿ ಅದೇನ ಬೋಗಳಿ ಅಂತಿರ್ತಾರೆ. ನೋಡ್ರಿ, ಈ ಮನೇಲಿ ನಾನ್ ಇರ್ಬೇಕು ಇಲ್ಲ ಇವ್ರಿರ್ಬೇಕು. ನನ್ ಕೈಲಿದೆಲ್ಲ ಸಹಿಸೋದಕ್ ಆಗಲ್ಲ ರೀ. ರೀ ವೃದ್ಧಾಶ್ರಮಕ್ ಸೇರ್ಸೋಣ ಅಂದಿದ್ವಲ್ಲ, ಏನ್ ಮಾಡಿದ್ರಿ? ಡ್ಯಾಮ್ ಬೇಕಾದ್ರೂ ಮುಚ್ಚಬಹುದು, ನಿಂದ ಬಾಯಿ ಮುಚ್ಚಕ್ ಆಗಲ್ಲ ಕಣೆ. ಲೇ, ಏನೋ ಇದು ಕಿಟ್ಟಪ್ಪ ಸ್ಕಿಟ್ ಗೊತ್ತಪ್ಪ, ಅವಳ ಡೈಲಾಗ್ ಅರ್ಥ ಏನೋ? ಹೊಲ ಉಳ್ದಿರೋ ಎತ್ತಿಗೆ ಹಾಲ್ ಕೊಡ್ದಿರೋ ಹಸುಗೆ ಬಿಟ್ಟಿ ಹುಲ್ ಹಾಕಕ್ ಆಗಲ್ಲ ಅಂದೆ. ಅಪ್ಪ ಅಮ್ಮ ಏನೋ? ನೀವು ಬೇಜಾರ್ ಮಾಡ್ಕೋಬಿಡಿ, ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ. ಹೌದಪ್ಪ, ಬೆನ್ನಿಗೆ ಚೂರಿ ಹಾಕಿ ಮಕಾನೇ ನೋಡಿಲ್ಲ ಸಾರಿ ಅಂದಂಗಾಯ್ತು. ನಾವೇನ್ ಹೋಗ್ಬೇಕಾ? ಹೋಗ್ತೀವಿ ಬಿಡು. ಅಜ್ಜಿ ಅಜ್ಜಿ ಏನಪ್ಪ? ಇವತ್ತು ಸ್ಕೂಲಲ್ಲಿ ನನ್ನ ಫ್ರೆಂಡ್ ಕಾಲ್ ತುಳಿದು ಸಾರಿ ಅಂದೆ. ಸಣ್ಣ ಮಕ್ಕಳಿಗೆ ಕಾಲ್ ತುಳಿದ್ರೆ ಸಾರಿ ಕೇಳ್ತಾರೆ. ಎದೆ ಯುದ್ಧ ಬೆಳೆಸಿದ ಮಗ ಎದೆಗೋದ್ರು ಸಾರಿ ಕೇಳ್ತಿಲ್ಲ. ಅಪ್ಪ ಅಮ್ಮ ಏನಪ್ಪ? ನೀವ್ ಈಗ ಹೋಗ್ಲೇಬೇಕಾ? ಹ್ಮ್. ಸರಿ ಅಪ್ಪ ಅಮ್ಮ, ಇಲ್ಲೇ ಇದ್ರೆ ಅವಳಿಗೆ ನಿಮ್ ಟಾರ್ಚರ್ ಕೊಡ್ತಾಳೆ, ಸಹಿಸ್ಕೊಳಕ್ ಆಗಲ್ಲ. ನೀವು ವೃದ್ಧಾಶ್ರಮಕ್ಕೆ ಹೋಗ್ಬಿಡಿ, ನಾ ಮಂತ್ಲಿ ಪೇಮೆಂಟ್ ಕಳಿಸ್ತೀನಿ ಆಯ್ತಾ? ಅದೇನ್ ಬೇಡಪ್ಪ, ನಾವು ಡೈಲಿ ವಾಕಿಂಗ್ ಹೋಗ್ಬೇಕಾದ್ರೆ ನಾವೇ ಒಂದ್ ವೃದ್ಧಾಶ್ರಮ ನೋಡ್ಕೊಂಡಿದೀವಿ, ಚೀಪ್ ಅಂಡ್ ಬೆಸ್ಟ್. ನಾವಿಬ್ರು ಅಲ್ಲೇ ಸೆಟ್ಲ್ ಆಗ್ತೀವಿ. ಅದು ಹಂಗಲ್ಲ ಅಪ್ಪ ಅಮ್ಮ, ಅರ್ಥ ಮಾಡ್ಕೊಳ್ಳಿ. ಅರ್ಥ ಮಾಡ್ಕೊಂಡೇನಪ್ಪ ಈ ನಿರ್ಧಾರಕ್ಕೆ ಬಂದಿರೋದು. ಹೋಗ್ಲಾಗೆ ತಗೊಂಬ. ಇರಿ ಅಪ್ಪ ಅಮ್ಮ, ನಾನೇ ತಗೊಂಡ್ ಬರ್ತೀನಿ. ಅಮ್ಮ ಅಮ್ಮ ನಾನು ಅಜ್ಜಿ ತಾತ ಜೊತೆ ಹೋಗ್ತೀನಿ. ಅಯ್ಯೋ ಬಂಗಾರ. ನಾನು ಹೋಗ್ತೀನಿ ಅಜ್ಜಿ ತಾತ ಜೊತೆ. ಏಯ್. ನಾನು ಹೋಗ್ತೀನಿ. ಒಂದ್ ಬಿಟ್ಟು ಅಂದ್ರೆ ಅವ್ರೇನ್ ಒನ್ ಡೇ ಟ್ರಿಪ್ ಹೋಗ್ತಿದಾರ, ಅವ್ರ ಜೊತೆ ಹೋಗಕ್ಕೆ ಹೋಗ್ತಾನಂತೆ. ಬಿದಿರ ಮನೇಲಿ. ಇಲ್ಲ, ನಂಗೆ ಅಜ್ಜಿ ತಾತ ಬೇಕು, ನಂಗೆ ಅವ್ರನ್ನ ಬಿಟ್ಟಿರಕ್ ಆಗಲ್ಲ. ತಾತ ಏನಮ್ಮ? ಇಲ್ಲ ಕಂದ. ಅಯ್ಯೋ ಅಯ್ಯ. ಏಯ್, ಸುಮ್ನೆ ಬಿದ್ದಿದ್ರೆ ಸರಿ. ಈಗ ಯಾವ್ದೇ ವೇಸ್ಟ್ ಗಳು ಇಲ್ಲಿ ಇರಬಾರ್ದು ಅಂದ್ರೆ ಆ ವೇಸ್ಟ್ ಗಳ ಜೊತೆ ಹೋಗ್ತಾನಂತೆ. ಅಪ್ಪ ಅಮ್ಮ ಏನಪ್ಪ? ನಿಜವಾಗ್ಲೂ ಹೋಗ್ತೀರಾ? ನಿಜವಾಗ್ಲೂ ಹೋಗ್ತೀವಿ. ಸರಿ ಅಪ್ಪ ಅಮ್ಮ. ಹ. ಅಪ್ಪ ಅಮ್ಮ ಏನಪ್ಪ? ನಾನೇ ಬಿಟ್ಟು ಬರ್ತಿದ್ದೆ. ಬೇಡ ಕಣಪ್ಪ, ಅಷ್ಟು ಉದ್ದ ತೆಂಗಿನ ಮರ ಏರ್ದವಂಗೆ 2 ಎಳ್ನೀರ್ ಕೇಳೋದ್ ಕಷ್ಟನಾ? ನಮ್ ದಾರಿ ನಾವ್ ನೋಡ್ಕೋತೀವಿ. ಏಯ್, ಈಗ ನಮ್ಮ ಅಪ್ಪ ಅಮ್ಮ ಹೋದ್ರಲ್ಲ, ಒಟ್ಟು ಈಗ ನಿನ್ಗೆ ಈಗ ಒಟ್ಟು ಸಮಾಧಾನ ಆಯ್ತಾ? ಆರಾಮ ಆಯ್ತಾ? ಸಮಾಧಾನ ಆಯ್ತಾ? ಸಮಾಧಾನ ಏನ್ ಬಂತು? ಹಾಲ್ ಕುಡ್ದಷ್ಟು ಖುಷಿ ಆಗ್ತಾ ಇದ್ರೆ. ಹಲೋ, ಹೇಳಮ್ಮ. ಹೌದಾ? ಸರಿ ಆಯ್ತಮ್ಮ. ಏನು ಅಂದ್ರೆ? ನಾನೇನು ಅಂದಿಲ್ಲ, ಸುಮ್ಮನೆ ಕುಂತೀನಿ ಇಲ್ಲಿ. ಅಯ್ಯೋ ರೀ, ಆ? ನಮ್ಮಪ್ಪ ಹೋದ್ಮೇಲೆ ನಮ್ಮಮ್ಮ ಒಂಟಿ ಆಗಿದಾರಂತೆ ರೀ. ಹೌದಾ? ಅಲ್ಲಿ ಚಂದ್ರಪ್ರಭಾನು ಒಂಟಿ ಆಗಿದಾರ, ಹೋಗಿ ಮದುವೆ ಕೇಳು. ಅಯ್ಯೋ ಹಂಗಲ್ಲ ರೀ. ಮತ್ತೆ ಹೆಂಗೆ? ನಾವ್ ಯಾಕೆ ನಮ್ಮಮ್ಮನ್ ಕರ್ಕೊಂಬಂದು ಈ ಮನೇಲಿ ಇರ್ಸ್ಕೋಬಾರ್ದು ಅಂತ. ಎದುರು ತಲೆಗೆ ಉಗ್ಬಿಡ್ತಾನೆ ಅಷ್ಟೇ ಇವಾಗ. ಅಯ್ಯೋ ಹೋಗು, ನಿಮ್ಮ ಅಮ್ಮನ ಯಾವ್ದಾರ ವೃದ್ಧಾಶ್ರಮ ಸೇರ್ಸು. ರೀ, ನಮ್ಮಮ್ಮ ರೀ, ನಮ್ಮಮ್ಮ ರೀ, ನಮ್ಮಮ್ಮ. ಈಗಿಬ್ರು ಹೋದ್ರಲ್ಲ, ಅವ್ರೇನ್ ಬೀದಿಲಿ ಹುಡ್ತಾರ? ಅವರು ನಮ್ಮ ಅಪ್ಪ ಅಮ್ಮ ರೀ. ಹೆಣ್ಮಕ್ಳಿಗೆ ಅವ್ರ ಅಪ್ಪ ಅಮ್ಮನ ನೋಡ್ಕೊಳ್ಳೋ ಒಂದ್ ಅವಕಾಶ ಸಿಕ್ಕರೆ ಸಾಕು ರೀ. ಈ ದೇಶದಲ್ಲಿ ವೃದ್ಧಾಶ್ರಮಗಳೇ ಇರಲ್ಲ. ಲೇ, ಪ್ರತಿ ಮನೆಗೂ ಸೊಸೆಯಾಗಿ ಬರೋ ಹೆಣ್ಣು ಅತ್ತೆ ಮಾವನ ಅಪ್ಪ ಅಮ್ಮನ ತರ ನೋಡ್ಕೊಂಡ್ರೆ ಈ ದೇಶದಲ್ಲ ಕಣೆ, ಇಡೀ ಪ್ರಪಂಚದಲ್ಲೇ ವೃದ್ಧಾಶ್ರಮ ಇರಲ್ಲ. ಅಪ್ಪ ಅಮ್ಮ ಲಾಸ್ಟ್ ಪಂಚ್ ಹೊಡಕ್ ವೇಟ್ ಮಾಡ್ತವನೆ, ನೀ ಬೇಡವಾ? ಸನ್ಶೈನ್ ಶೈನ್ ವಾಟ್ ಶೈನ್ ಸನ್? ಏನಪ್ಪ? ಅಪ್ಪ ಅಮ್ಮ, ನಾನ್ ದೊಡ್ಡವನಾದ್ಮೇಲೆ ನಿಮ್ಮಿಬ್ಬರನ್ನು ವೃದ್ಧಾಶ್ರಮಕ್ಕೆ ಸೇರಿಸ್ತೀನಿ. ಈ ದೊಡ್ಡ ಪಂಚು ಜಾಸ್ತಿ ಎಕ್ಸಾಗ್ರೇಷನ್ ಮಾಡ್ಬೇಕು. ಅದ್ಭುತವಾದ ಕಾನ್ಸೆಪ್ಟ್. ಸ್ಪೆಷಲಿ ನನಗೆ ಒಂದು ಲೈನ್, ಚಿಲ್ಲರ್ ನೀ ಹೇಳ್ದಲ್ಲ, ಒಂದು ಲೈನ್ ಬಹಳ ಇಷ್ಟ ಆಯ್ತು. ಎಲ್ಲಾ ಹೆಣ್ಣು ಮಕ್ಕಳು ಅವ್ರ ಅತ್ತೆ ಮಾವನ ತನ್ನ ಅಪ್ಪ ಅಮ್ಮ ಅಂತಾನೆ ನೋಡ್ಕೊಂಡ್ರೆ ಇಡೀ ಪ್ರಪಂಚದಲ್ಲೇ ವೃದ್ಧಾಶ್ರಮ ಅನ್ನೋ ಕಾನ್ಸೆಪ್ಟೇ ಇರಲ್ಲ ಅಂತ. ಅಮ್ಮ ಸಖತ್ತಾಗಿ ಹೇಳ್ದೆ.
ಸೊ ಓವರ್ ಆಗಿ ಈ ಕಾನ್ಸೆಪ್ಟ್ ಈ ಸ್ಕಿಟ್ ಹೇಗೆ ಅನಿಸ್ತು ನಮ್ಮ ಜಡ್ಜಸ್ ಕೇಳೋಣ. ಗುರು ಸರ್, ಆ ಪರ್ಟಿಕ್ಯುಲರ್ ಲೈನಿಗೆ ಐ ಥಿಂಕ್ ಸಿದ್ದುಗೆ ನನ್ನ ಪರವಾಗಿ ಒಂದು ಪ್ರತಿ ಮನೆಯಲ್ಲಿ ನಡೆಯುವಂತ ಕತೆ ಇದು. ಸೊ ಇದ್ರಲ್ಲೂ ಅಷ್ಟೇ ಅದು ಅಟ್ಯಾಚ್ಮೆಂಟ್, ಮೊಮ್ಮಗು ಮತ್ತೆ ಅಜ್ಜಾಜಿ ಅಟ್ಯಾಚ್ಮೆಂಟ್ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. ಅಂಡ್ ನೀಲಾ ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿತ್ತು. ಒಂದು ಮದುವೆ ಆದ ತಕ್ಷಣ ಹುಡುಗಿ ಮನೆ ಬಿಟ್ಟು ಬರ್ತಾಳೆ, ಬಟ್ ಅದೊಂದು ಆಕ್ಚುಲಿ ದೊಡ್ಡದು. ಯಾಕಂದ್ರೆ ತನ್ನ ಎಲ್ಲಾ ಸಂಬಂಧಗಳನ್ನು ಕಡಿದು ಗಂಡನ ಮನೆಗೆ ಹೋಗೋದಿದೆಯಲ್ಲ, ಅದು ದೊಡ್ಡ ತ್ಯಾಗ ಅದು. ಬಟ್ ಒಂದು ಅರ್ಥ ಮಾಡ್ಕೊಳ್ಳಲ್ಲ, ಗಂಡನಿಗೆ ಎಷ್ಟೆಲ್ಲ ಅವನ ಹಿಸ್ಟ್ರಿಯಲ್ಲಿ ಎಷ್ಟು ಜನ ಇದ್ದಾರೆ, ಎಷ್ಟು ಜನ ಅವನಿಗೆ ಸಪೋರ್ಟ್ ಮಾಡಿದ್ದಾರೆ, ಎಷ್ಟು ಜನ ಅವನಿಗೆ ಹೆಲ್ಪ್ ಮಾಡಿದ್ದಾರೆ, ತಂದೆ ತಾಯಿ ಯಾವ ರೀತಿಯಲ್ಲಿ ನೋಡಿದ್ದಾರೆ, ಅದು ತಲೆಯಲ್ಲಿರಲ್ಲ. ನಾನು ನನ್ನ ಅಪ್ಪ ಅಮ್ಮನ ಬಿಟ್ಟು ಬಂದಿದ್ದೀನಿ, ಸೊ ನೀನಿನ ಅಪ್ಪ ಅಮ್ಮನ ಬಿಟ್ಟು ಬಿಡು, ದಟ್ ವಿಲ್ ಬಿ ದ ಆಟಿಟ್ಯೂಡ್. ಅದು ಅತ್ತೆ ಮಾವನ್ನ ಯಾರು ಜಾಸ್ತಿ ತಾಯಿ ತುಂಬ ಇದ್ದಾರೆ, ಇಲ್ಲ ಅಂತ ಇಲ್ಲ, ನಾನು ನೋಡಿದ್ದೀನಿ ತುಂಬ ಜನ ಇದ್ದಾರೆ. ತಾಯಿ ಥರ ನೋಡೋದು ಕಮ್ಮಿ, ತಾಯಿ ತಂದೆ ಥರ ಅವ್ರನ್ನ ನೋಡಿದರೆ ಡೆಫಿನೆಟ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಯ್ತು, ಒಂದು ಪ್ರತಿ ಮನೆ ಸ್ವರ್ಗ ಆಗೋದು. ಸೊ ಐ ಲವ್ ದ ಲಾಸ್ಟ್ ಲೈನ್, ಲಾಸ್ಟ್ ಪಂಚ್ ವಾಸ್ ಅಮೇಸಿಂಗ್ ಅಂಡ್ ಎಕ್ಸಲೆಂಟ್ ಮಾರಲ್. ಕಂಗ್ರಾಟ್ಸ್ ಟು ದ ರೈಟರ್ ಟು ರಾಘವ ಅಂಡ್ ಯಶವಂತ್. ಥ್ಯಾಂಕ್ ಯು ವೆರಿ ಮಚ್. ಮಯೂರಿ, ಈ ಒಂದು ಆಕ್ಟ್ ಬಗ್ಗೆ ನಾನು ಸೂಕ್ಷ್ಮವಾಗಿ ಒಬ್ಸರ್ವ್ ಮಾಡಿದ್ರೆ ಇಲ್ಲಿ 3 ಕ್ಯಾಟಗರಿ ನಿಂತ್ಕೊಂಡಿದೆ ನನ್ನ ಕಣ್ಮುಂದೆ. ಇಲ್ಲಿ ಮಗು, ಇಲ್ಲಿ ಅಜ್ಜಿ ತಾತ, ಅಲ್ಲಿ ಗಂಡ ಹೆಂಡತಿ. ಇಶ್ಯೂಸ್ ಜಾಸ್ತಿ ಇರೋದು ಆ ಕಡೆನೆ. ಯಾಕೆ ಅಂದ್ರೆ ಆ ವಯಸ್ಸೇ ಹಾಗೆ ಅಂತ ನಾನು ದೊಡ್ಡವರು ನನ್ನ ಗುರುಗಳು ಹೇಳ್ತಾರೆ. ಬಿಸಿ ರಕ್ತ, ನಮಗೆ ಕ್ರೋಧ ಜಾಸ್ತಿ, ಗರ್ವ ಜಾಸ್ತಿ, ನಾನು ನಂದೇ. ಆವಾಗ ನನಗೆ ನನ್ನ ದೊಡ್ಡವರು ನನ್ನ ಗುರುಗಳು ಹೇಳ್ಕೊಟ್ಟಿದ್ದೇನೆಂದ್ರೆ, ನೀವ್ ಏನೇ ಮಾಡಿ ಎಲ್ಲೇ ಹೋಗಿ ಈ ಮುಗ್ಧರನ್ನ ನೋಡಿದಾಗ, ದೊಡ್ಡವ್ರನ್ನ ನೋಡಿದಾಗ ಒಂದು ಕ್ಷಣ ಅವ್ರ ಮೇಲೆ ನಿಮ್ಮ ಆ ಕ್ರೋಧ, ನಿಮ್ಮ ಆ ಗರ್ವ ತೋರಿಸೋದಕ್ಕಿಂತ ಮುಂಚೆ ಒಂದು ಕ್ಷಣ ಮುಂದಾಲೋಚನೆ ಮಾಡಮ್ಮ ಅಂತ ನಾನ್ ಕಲ್ತಿದ್ದು. ಸೊ ಅಜ್ಜಿ ತಾತ ಎಷ್ಟು ಕ್ಯೂಟ್ ಆಗಿ ಆಕ್ಟ್ ಮಾಡಿದ್ರಿ ಅಂದ್ರೆ, ನಿಮ್ಮ ಇದು ಸಾಂಗ್ ಅಲ್ಲಿ ನೀವು ಕ್ಯೂಟ್ ಆಗಿ ಡಾನ್ಸ್ ಎಲ್ಲ ಮಾಡಿದ್ರಲ್ಲ, ಆ ಮುಗ್ಧತೆಯಿಂದ ಅದ್ ನೋಡೋಕೆ ಒಂದ್ ಚಂದ, ತುಂಬಾ ಮೀನಿಂಗ್ಫುಲ್ ಆಕ್ಟ್. ನಾನು ಮಜಾ ಭಾರತಕ್ಕೆ ಬಂದು ತುಂಬಾ ಕಲಿತಿದ್ದೀನಿ. ಅಂಡ್ ಅಫ್ ಕೋರ್ಸ್ ಈ ಶೋಗೆ ನನ್ನ ಕಡೆಯಿಂದ ಹ್ಯಾಟ್ಸ್ ಆಫ್ ಟು ದ ರೈಟರ್ಸ್ ಅಂಡ್ ದ ಕಂಟೆಸ್ಟೆಂಟ್ಸ್. ಥ್ಯಾಂಕ್ ಯು ಸೋ ಮಚ್. ಇಂಥ ಒಂದು ಒಳ್ಳೆ ಮೆಸೇಜ್ನ ಕೊಟ್ಟಂತ ನಿಮ್ಮ ಮೆಂಟರ್ಗೆ, ನಿಮ್ಮ ರೈಟರ್ಗೆ, ಡೈರೆಕ್ಟರ್ಗೆ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತಾ ಥ್ಯಾಂಕ್ ಯು ವೆರಿ ಮಚ್. ನಿನ್ನ ಅಣ್ಣನ ಸ್ಥಾನದಲ್ಲಿ ಎತ್ಕೊಂಡು ಒಂದು ಒಳ್ಳೆ ಮಾತು ಹೇಳ್ತೀನಿ ಕೇಳು. ನೀನ್ ಯಾವ ವೇಷನಾದ್ರೂ ಹಾಕೊಂಬ, ನಮ್ಗೆ ಇಲ್ಲೇನ್ ಬೇಜಾರಿಲ್ಲ. ಸುಮ್ನೆ ಈ ತರ ಪೊಲೀಸರಲ್ಲಿ ಹಾಕೊಂಬರ್ಬೇಡ ಕಣ, ಬೈತಾರ ಜನ. ಆಮೇಲೆ ಸುಮ್ನೆ ಯಾಕೋ. ಪೊಲೀಸ್ ಅಂದ್ರೆ ಅಧಿಕಾರ ಮಾತ್ರ ಅಲ್ಲ, ನಂಬಿಕೆ, ಪ್ರೀತಿ, ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಪೊಲೀಸ್. ಓಕೆ ನಿರಂಜನ್, ಕೆಲವು ದಿನದಿಂದ ಹೇಳಿದೆ ನೀನು, ಏನಪ್ಪಾ ಬಂದು ತಲೆ ತಿಂತ ಇದೆಯಾ, ತುಂಬಾ ಟೆನ್ಷನ್ ಕೊಡ್ತಾ ಇದೆಯಾ ಅಂತ. ಹೌದು, ನಾನು ಅವತ್ತು ಹೇಳಿದೆ ನಿಂಗೆ, ಮಜಾ ಬರುತ್ತಾ ಸೀಸನ್ ಮುಗಿಯೋಷ್ಟಲ್ಲಿ ನಾನು ಹೀರೋ ಆಗೇ ಆಗ್ತೀನಿ ಅಂತ. ಹೌದು, ಬಟ್ ಇವಾಗ ನಾನು ಆಕ್ಟ್ ಮಾಡ್ತಾ ಇದೀನಿ, ನಂದೇ ಒಂದು ಸಿನಿಮಾ ರೆಡಿ ಆಗಿದೆ. ನೀನ್ ಹೀರೋ ಆಗ್ತಾ ಇದೆಯಾ? ಯಸ್, ಕಂಗ್ರ್ಯಾಚುಲೇಷನ್ಸ್. ಕೊಡಪ್ಪ, ಫಸ್ಟ್ ಕೈ ಕೊಡು. ಖಂಡಿತವಾಗ್ಲು ದಿವಾಕರನ್ ಮೇಲೆ ನನಗೆ ಅವತ್ತಿದ್ರು, ಅವತ್ತು, ಇವತ್ತು, ಮುಂದೆ, ಹಿಂದೆ, ಎಂದು ಮುಂದೆ ಎಲ್ಲ ಕಡೆ ನಂಬಿಕೆ ಇದ್ದೇ ಇತ್ತು. ಈಗ ನಾವು ಮಾತಾಡ್ತಾ ಇರೋದು ಖಂಡಿತವಾಗ್ಲೂ ತಮಾಷೆ ಅಲ್ಲ, ಬದಲಾಗಿ ನಮ್ಮ ಬಿಗ್ ಬಾಸ್ ದಿವಾಕರ್ ಬಗ್ಗೆ ಮಾತಾಡ್ತಾ ಇದೀನಿ. ದಿವಾಕರ್ ಇವತ್ತು ಒಬ್ಬ ಹೀರೋ ಆಗಿದ್ದಾನೆ. ನಿನ್ನ ಸಿನಿಮಾ ಹೆಸರು ಏನು, ಕುಲ, ಗೋತ್ರ ಎಲ್ಲ ನೀನೇ ಹೇಳ್ಬಿಡು. ನಮ್ಮ ಸಿನಿಮಾ ಹೆಸರು ರೇಸ್ ಅಂತ. ರೇಸ್. ಮತ್ತೆ ಹೇಮಂತ್ ಕೃಷ್ಣ ಅಂತ ಡೈರೆಕ್ಟ್ರು, ತುಂಬಾ ಚೆನ್ನಾಗಿ ಮಾಡಿದ್ರೆ. ಸೊ ಏನಂದ್ರೆ ಫಸ್ಟ್ ಸಬ್ಜೆಕ್ಟ್ ಹೇಳ್ಬೇಕಾ ನಾನು ಕೇಳಿದೆ, ಸರ್ ನಾನು ಸೂಟ್ ಆಗ್ತೀನ ಸರ್ ಪೊಲೀಸ್ಗೆ ಇಲ್ವಾ ಅಂತ ಹೇಳಿದೆ. ಬಟ್ ಸರ್ ನೀವು ಮಾಡ್ಬೋದು ಸರ್, ಬಟ್ ಅವ್ರು ಕನ್ನಡ ಬರಲ್ಲ, ಸೊ ಮಾಡ್ತೀರಾ 100% ಮಾಡ್ತೀರಾ, ತುಂಬಾ ಚೆನ್ನಾಗಿದೆ ಮುಟ. ಆಮೇಲೆ ಮೀಸಾ ಗೆಟಪ್ ಎಲ್ಲ ಅದು ಮಾಡಿ ಕಳಿಸ್ದೆ ಫೋಟೋಸ್, ತುಂಬಾ ಖುಷಿ ಆದ್ರು. ಸೊ ತುಂಬಾ ಚೆನ್ನಾಗಿದೆ ಕತೆ. ಸೊ ಈ ರೇಸ್ ಚಿತ್ರದ ನಿರ್ದೇಶಕರಾದಂತಹ ಹೇಮಂತ್ ಕೃಷ್ಣ ಅವರು ಹಾಗೂ ಇದರಲ್ಲಿ ಮತ್ತೊಬ್ಬ ನಟ ನಕುಲ್ ಅವರು ಇಬ್ರು ನಮ್ಮ ಜೊತೆ ಇದ್ದಾರೆ. ಸೊ ಅವ್ರನ್ನ ನಿಮ್ಮೆಲ್ಲ ಚಪ್ಪಾಳೊಂದಿಗೆ ಬರಮಾಡ್ಕೊಳ್ಳೋಣ. ಲೆಟ್ಸ್ ವೆಲ್ಕಮ್ ನಕುಲ್ ಅಂಡ್ ಹೇಮಂತ್ ಕೃಷ್ಣ. ಸೊ ಸಿನಿಮಾದ ನಿರ್ದೇಶಕರಿದ್ದಾರೆ, ಮತ್ತೊಬ್ಬ ನಟರಿದ್ದಾರೆ. ಈ ಸಿನಿಮಾದ ಫಸ್ಟ್ ಲುಕ್ ಪೋಸ್ಟರ್ನ ಮಜಾ ಭಾರತದ ವೇದಿಕೆ ಮೇಲೆ ಲಾಂಚ್ ಮಾಡಬಾರ್ದು ಅಂತ ಯೋಚನೆ ಮಾಡಿದಾಗ ಎಕ್ಸಾಕ್ಟ್ಲಿ ಮಾಡಬಹುದು ಅಂತ ಅನ್ಸಿದೆ ತಕ್ಷಣ ಇವಾಗ ಪೋಸ್ಟರ್ ನಿಮ್ಗೋಸ್ಕರ ರೆಡಿ ಇದೆ. ನೋಡೋದಕ್ಕೆ ನೀವೆಲ್ಲ ರೆಡಿನಾ? ಸರ್, ಯಾಕೆ ದಿವಾಕರ್ನ ಈ ಸಿನಿಮಾಗೆ ಹಾಕೊಂಡ್ರಿ? ಕ್ಯಾರೆಕ್ಟರ್ ಆಪ್ಟೆಡ್, ದಟ್ಸ್ ವೈ ಐ ಗಿವನ್ ದಟ್ ಪರ್ಸನ್. ಕ್ಯಾರೆಕ್ಟರ್ ಡಿಮ್ಯಾಂಡ್ ಮಾಡ್ತು, ಅದಕ್ಕೆ ದಿವಾಕರ್ರೇ ಹೇಳಿ ಮಾಡಿಸ್ದಂಗಿದ್ರು ಅಂತ. ವೆರಿ ನೈಸ್. ಸೊ
ಸೊ ಫಸ್ಟ್ ಟೈಮ್ ಹೀರೋ ಆಗಿ ಆಕ್ಟ್ ಮಾಡ್ತಾ ಇದೆಯಾ, ಹೇಗೆ ಅನಿಸ್ತಾ ಇದೆ? ಹೌದು ನಿಜವಾಗ್ಲೂ ಹೇಳ್ಬೇಕಂದ್ರೆ ನಾನು ಅಷ್ಟು ಸಿನಿಮಾದಲ್ಲಿ ಚೆನ್ನಾಗಿ ಮಾಡಿದೆ ಅಂದ್ರೆ ಮೊದಲನೇದು ಈ ಮಜಾ ಬರ್ತಾ ಸ್ಟೇಜ್ ಒಂದ್ ಕಾರಣನೇ. ಸೊ ಅದನ್ನ ಇಲ್ಲಿ ಕಲ್ತ್ಕೊಂಡೋಗಿದ್ನ. ಸೊ ಇವರು ಫಸ್ಟ್ ನನಗೊಂದು ಅವಕಾಶ ಮಾಡಿಕೊಟ್ರು. ನಿಜವಾಗ್ಲೂ ಈ ತರ ಕತೆ ಇದೆ ಅಂತ ಪ್ರತಿ ಒಬ್ಬರು ಆಡಿಯನ್ಸ್ಗೂ ಇಷ್ಟ ಆಗುತ್ತೆ ಈ ಸಿನಿಮಾ. 2 ಲ್ಯಾಂಗ್ವೇಜ್ ಅಲ್ಲಿ ಬರ್ತಾರೆ ಈ ಸಿನಿಮಾ, ಕನ್ನಡ ಮತ್ತೆ ತೆಲುಗಲ್ಲೂ ಬರ್ತಾರೆ. ಸೊ ದ್ವಿಭಾಷಾ ತಾರೆ, 2 ಭಾಷೆಯ ತಾರೆ ಇವಾಗ ದಿವಾಕರ್. ಹೇಗೆ ಅನಿಸ್ತಾ ಇದೆ? ಆಲ್ ದ ಬೆಸ್ಟ್ ದಿವಾಕರ್, ಯಾಕಂದ್ರೆ ಚೆನ್ನಾಗಿ ಮಾಡು 2 ಲ್ಯಾಂಗ್ವೇಜ್ ಅಲ್ಲಿ. ಐ ಥಿಂಕ್ you'll do a definitely good job. All the best to the team. Thank you, sir. Thank you very much. ಥ್ಯಾಂಕ್ ಯು ಗುರು ಸರ್. ಮಯೂರಿ, ಆಲ್ ದಿ ಬೆಸ್ಟ್ ದಿವಾಕರ್ ಅವರೇ. ನಿಮ್ಮನ್ನ ಬಿಗ್ ಬಾಸ್ ಅಲ್ಲಿ ನೋಡಿ ತುಂಬಾ ಇಷ್ಟಪಟ್ಟಿದೀವಿ. ಸೊ ನಿಮ್ಮನ್ನ ಒಬ್ಬ ನಟನಾಗಿ ನೋಡಕ್ಕೆ ಎಲ್ಲರೂ ಆಕ್ಚುಲಿ ಕಾಯ್ತಿದ್ವಿ, ಅದು ಪೊಲೀಸ್ ಆಗಿ. ಸೊ ಗೆಟ್ ಅಪ್ ಚೆನ್ನಾಗಿದೆ, ಸೊ ಪೋಸ್ಟರ್ ಕೂಡ ತುಂಬಾ ಚೆನ್ನಾಗಿದೆ. ಸೊ ಆಲ್ ದಿ ಬೆಸ್ಟ್ ಸರ್, ಆಲ್ ದಿ ಬೆಸ್ಟ್. Thank you very much. ಖಂಡಿತವಾಗ್ಲೂ ನಾವು ಅಷ್ಟೇ ನಮ್ಮ ಇಡೀ ಮಜಾ ಭಾರತದ ಪರವಾಗಿ ವಿಶ್ ಯು ಆಲ್ ದ ಬೆಸ್ಟ್ ಹೇಳ್ತಾ ಇದೀವಿ ನಿಮ್ಮ ಇಡೀ ತಂಡಕ್ಕೆ. ಆದಷ್ಟು ಬೇಗ ಸಿನಿಮಾ ರಿಲೀಸ್ ಆಗಲಿ. ಇದೇ ಸ್ಟೇಜ್ ಮೇಲೆ ನಿಮ್ಮ ಸಿನಿಮಾ ಪ್ರಮೋಷನ್ ಮಾಡೋಣ, ನಿಮ್ಮ ಆಡಿಯೋ ರಿಲೀಸ್ ಮಾಡೋಣ, ಇನ್ನು ಏನೇನಿದೆ 50 ಡೇ ಸೆಲೆಬ್ರೇಷನ್ ಮಾಡೋಣ, 100 ಡೇ ಸೆಲೆಬ್ರೇಷನ್ ಮಾಡೋಣ, ಎಲ್ಲದನ್ನು ಮಾಡೋಣ. ಓಕೆನಾ? ಆಲ್ ದ ಬೆಸ್ಟ್. Thank you very much. ಒಂದು ಮೊಬೈಲ್ ಅಲ್ಲಿ 2 ಸಿಮ್ಮು, ಒಂದೇ ಮನೆಗೆ 2 ಬಾಗಿಲು, ಒಬ್ಬ ವ್ಯಕ್ತಿಗೆ 2 ಹೆಸರು, ಇವೆಲ್ಲ ಕಾಮನ್. ಆದರೆ ಒಂದೇ ಟ್ರ್ಯಾಕ್ ಅಲ್ಲಿ 2 ಟ್ರೈನು, ಒಬ್ಬ ಗಂಡಸಿಗೆ 2 ಹೆಂಡತಿಯರು, ಈ ತರ ಇದ್ರೆ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಗತ್ತೆ. ಈಗ ಇಲ್ಲಿ ಒಂದು ಡಬಲ್ ಧಮಾಕಾ ಸ್ಟೋರಿ ಇದೆ, ನೀವೇ ನೋಡಿ. ಅಯ್ಯೋ 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 ಅಯ್ಯೋ, ನನ್ ಗಂಡ ಸತ್ತೋದ್ನಲ್ರಕ್ಕ. ಅಯ್ಯೋ ಎಲ್ಲ ಬಿಟ್ಬಿಟ್ಟು ಹೊಂಟೋದ್ರ ರೀ. ಏನು ಅಂದ್ರೆ ಯಾವ ಆಂಗಲ್ ಅಲ್ಲಿ ನೋಡಿದ್ರು ನೀವ್ ಹೆಣಕ್ ತರ ಕಾಣ್ತಾ ಇಲ್ವಲ್ರಿ. ಅಯ್ಯೋ ಅಯ್ಯೋ ರೀ, ನನ್ನ ಕೈ ಬಳೆ ಎಲ್ಲ ಒಡೆದೋಯ್ತಲ್ರಿ. ನನ್ನ ಅರಿಶಿನ ಕುಂಕುಮ ಎಲ್ಲ ಅಳಿಸೋಯ್ತಲ್ರಿ. ಹೊಟ್ಟೆಗೆ ಇಟ್ಟಿಲ್ಲ ಅಂದಾಗ ಜುಟ್ಟಿಗೆ ಮಲ್ಗೆ ಹೂ ಮುಡಿಸ್ತಾ ಇದ್ರಿ, ಇನ್ಯಾರು ನನಗೆ ಮಡಿಸೋರು? ಅಪ್ಪ ಇದ್ಯಾಕೆ ಸ್ಲೋ ಬಿಟ್ಟಲ್ಲಿ ಬರ್ತಾ ಇದೆಯಾ? ಸೂರ್ಯ ಒಂಚೂರು ಸ್ಪೀಡ್ ಬಿಟ್ಟು ಹಾಕೋ. ನನ್ನ ಗಂಡ ತೀರೋಗೋನೆ. ಅಲ್ಲ ಕಣೋ, ಮದ್ವೆಗೆ ಚಪ್ರ ಹಾಕ್ತೀನಿ ಅಂತ ಹೇಳ್ದವನು ಇವಾಗ ನನ್ನ ಗಂಡ ಚಟ್ಟಕ್ಕೆ ಸೇರಿದ್ಮೇಲೆ ಬರ್ತಾ ಇದೆಯಲ್ಲ. ಸಾರಿ, ಸ್ವಲ್ಪ ಲೇಟ್ ಆಗೋಯ್ತು. ನನಗೇನೋ ಮಾನ ಮರ್ಯಾದೆ ರೋಸ ಇದೆ, ನಿನಗಿಲ್ವಾ? ಇಲ್ಲ, ನನಗೆ BP ಶುಗರ್ ಇದೆ, ನಿನಗಿದ್ಯಾ? ನನಗೂ ಇಲ್ಲ. ಅಷ್ಟೇ, ನನಗಿರೋದು ನಿನಗಿಲ್ಲ, ನಿನಗಿರೋದು ನನಗಿಲ್ಲ. ಕನ್ಫರ್ಮ್? ನೀನ್ ತಪ್ಪು ತಿಳ್ಕೊಂಡಿದ್ಯಾ, ಸ್ಕಿಟ್ಟಲ್ ಮಾತ್ರ ಇಲ್ಲ ಅಷ್ಟೇ. ಹೌದು, ನಿನ್ ಗಂಡ ಹೆಂಗ್ ಸತ್ತೋದ? ತೂಗುಡ್ಸ್ಕ ಹೋಗ್ಬಿಟ್ಟ ಕಣಪ್ಪ. ತೂಗುಡ್ಸುತ್ತೆ, ಅದ್ ಹೆಂಗಮ್ಮ ಸತ್ತೋಗ್ತಾನೆ? 4ನೇ ಫ್ಲೋರ್ ಇಂದ ತೂಗುಡ್ಸ್ಕೊಂಡ್ ಕೆಳಗ್ ಬಿದ್ನಲ್ಲ, ಒಟ್ಟಿಗೆ ಮಳೆ ಚುಚ್ಬಿಟ್ಟು ಸತ್ತೋದ. ಸದ್ಯ ಹೊಟ್ಟೆಗ್ ಮಳೆ ಚುಚ್ಚು, ಕಣ್ಣಿಗೇನಾದ್ರೂ ಚುಚ್ಬಿಟ್ಟಿದ್ರೆ? ಸತ್ತಿರೋನ್ಗೆ ಎಲ್ ಚುಚ್ಚಿದ್ರೇನೋ, ಸತ್ತಂಗೆ ತಾನೇ. ಇಮಿಡಿಯೇಟ್ ಆಗಿ ಆಂಬುಲೆನ್ಸ್ ಫೋನ್ ಮಾಡ್ಬೇಕಿತ್ತು. ಇಲ್ಲ, ಆಸ್ಪತ್ರೆಗೆ ಪತ್ರ ಬರ್ದಿದೆ. ಅವ್ರು ಬಂದು ನನ್ ಗಂಡನ್ ನೋಡೋಕೆ ಪ್ರಾಣನೇ ಹೋಗ್ಬಿಟ್ಟಿತ್ತು. ಅಯ್ಯೋ ಪಾಪಿ. ಕುಡಿತೀಯ ಕಾಪಿ? ಸ್ವಲ್ಪ ಕೊಡು. ಎಷ್ಟಿರ್ಬೇಕು? ಕುಡ್ದು ಇಟ್ರೆ ಎಷ್ಟಿರುತ್ತೋ ಅಷ್ಟು ಕೊಡು ಸಾಕು. ಅದ್ನ ಯಾಕೆ ಕುಡ್ದಿ ಅಂತ ಅಳಕ್ ಬಂದಿದ್ಯಲ್ಲ, ಸುಮ್ನೆ ಕುಂತ್ಕೊಂಡ್ ಅಳಕ್ ಕಲಿ. ಮೊನ್ನೆ ತಾನೇ ಬೋರ್ವೆಲ್ ಅಲ್ಲಿ ನೀರ್ ಹಿಡಿಯುವಾಗ ಸಣ್ಣ ಸೊಂಟಾಗಿ ಇಲ್ಲಿ ಚೆಲ್ಲಾಟ ಆಡ್ತಾ ಇದೆಯಲ್ಲೋ, ಇವಾಗ ಯಾರೋ ಆಟ ಆಡ್ತಾರೆ. ನಮ್ಮನ್ ಸೊಂಟ ಬೇರೆ ಬಿಟ್ಟಿದ್ನ. ಅಯ್ಯೋ 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 ಅಯ್ಯೋ, ನೀನು ಬಾಯಿ ಮಣ್ಣು ಹಾಕೋರೆ ನಿನಗೇನೋ ಬರೋಕ್ ಬಂದಿರೋದು. ಅಯ್ಯೋ ಸಣ್ಣ ಸೊಂಟಗೆ ಇಟ್ಟಿದ್ಯಾ? ಅಯ್ಯೋ ಸತ್ತೋಗಿರೋ ಪಾರ್ವಾಳ ಅನ್ಕಂದಿದ್ದೆ, ಊರೆಲ್ಲ ಹಾರಾಡೋನಲ್ಲಪ್ಪ. ನಿನ್ನ ಸುಮ್ಮನೆ ಬಿಡಲ್ಲ ಕಣೋ. ಹೌದು, ಮೊದ್ಲು ಎಲ್ಲಿ ನೋಡ್ದೆ? ಅದೊಂದು ದೊಡ್ಡ ಕತೆ ಕದ್ರಪ್ಪ. ಸ್ವಲ್ಪ ಚಿಕ್ಕದಾಗಿ ಹೇಳು. ನಾನು ಸೌಂದರ್ಯ ಸ್ಪರ್ಧೆಯಲ್ಲಿ ಪಾರ್ಟಿಸಿಪೇಟ್ ಮಾಡಿದೆ. ನೀನು ಸೌಂದರ್ಯ ಸ್ಪರ್ಧೆನಾ? ನೀನು ಯಾಕೆ ನನ್ನಲ್ಲಿ ಸೌಂದರ್ಯ ತುಂಬಿ ತುಳುಕ್ತಾ ಇರೋದು ನಿನ್ಗೆ ಆಶ್ಚರ್ಯ ಅನಿಸ್ತಾ ಇದೆಯಾ? ಏನಾಯ್ತು? ನಿನ್ನೊಳಗೆ ಹತ್ತಿ ಹತ್ತಿ ಕಣ್ಣೆಲ್ಲ ಒಳಗೆ ಹೋಗ್ಬಿಟ್ಟಿದೆ ಅನ್ನಕ್ ಬಂದೆ. ಹೌದು, ನಿಮ್ ಲವ್ ಸ್ಟೋರಿ ಹೆಂಗ್ ಶುರು ಆಯ್ತು? ನೋಡ್ಲೇಬೇಕಾ? ಅಲ್ಲಿ ಕುತ್ಕೊಂಡು ಹೇಳ್ತಾ ಇರು, ತೋರಿಸ್ತೀವಿ. ಏನಂದ್ರೆ ಅವನ್ಗೆ ನಮ್ಮ ಹಳೆ ಪ್ಲಾಸ್ ಬೇಕಾ ಹೇಳ್ಬೇಕಂತೆ. ಬಾವಸಿ ತೋರ್ಸದ? ಏನಂತೆ? ತೋರ್ಸದ ಬಾ, ಹಳೆ ಪ್ಲಾಸ್ ಬೇಕಾ ಅಂದೆ. ಏನು ಹುಡುಗಿನೋ
ಹಾಯ್ ಅವಯ್ಯೋ ಫೈನ್ ಯು ವಾಟ್ ಯು ನನ್ಗೆ ಇಂಗ್ಲಿಷ್ ಬರಲ್ಲ, ಕನ್ನಡದಲ್ಲಿ ಮಾತಾಡಿ. ನನಗೆ ಗೊತ್ತು ನಿಮ್ಗೆ ಇಂಗ್ಲಿಷ್ ಬರಲ್ಲ ಅಂತ. ಅಂತಂಗೆ ಸ್ಲಮ್ ಅವಾರ್ಡ್ ಹೊಡೆದ್ರಂತೆ. ಸೊ ನೀವು ತಪ್ಪು ತಿಳ್ಕೊಂಡಿದ್ದೀರಾ. ಮಿಸ್ ಸ್ಲಮ್ ಅವಾರ್ಡ್ ಹೊಡೆದಿರೋದು ನಾನು. ಮತ್ತೆ ನೀವು ನೋಡಕ್ಕೆ ತುಂಬಾ ಚೆನ್ನಾಗಿ ಕಾಣಿಸ್ತೀರಾ. ಎಲ್ಲರೂ ಅದೇ ರೀತಿ ಹೇಳ್ತಾರೆ. ನೀವು ಸೌಂದರ್ಯಕ್ಕೆ ಸೆಡ್ ಹೊಡಿತಾ ಇದ್ದೀರಾ ಅಂತ. ಹಣೆ ಸೀಳ್ಬಿಟ್ಟಿರೋ ಚಪ್ಪಡಿ ಕಲ್ ತರ ಇದೆ. ಫೀಸ್ ಹೋಗಿರೋ ಬಲ್ಬ್ ತರ ಆ ನಿನ್ನ 2 ಕಣ್ಗಳು. ಬ್ರಹ್ಮ ಒಂದ್ ಸ್ವಲ್ಪ ಯಾಮರಿದ್ರುವೆ ಗಣಸರು ಮಕ ಆದಂಗ ಆಗ್ಬಿಡೋದು. ಈಗ ತುಂಬಾ ಚೆನ್ನಾಗಿದ್ಯಾ, ನೋಡ್ತಾ ಇದ್ರೆ ನೋಡ್ಬೇಕು ಅಂತ ಅನಿಸ್ತದೆ. ನನಗಿದೆಲ್ಲ ಇಷ್ಟ ಆಗಲ್ಲ. ಚೀ ಅನ್ಬಾರ್ದಪ್ಪ, ಬಾ ಅನ್ಬೇಕು. ರೊಮ್ಯಾಂಟಿಕ್ ಆಗಿ ಮಾತಾಡ್ತೀರಪ್ಪ. ಹೋಗಿ. ಅಯ್ಯೋ ಹೋಗಿಯಪ್ಪ ಅಲ್ಲ, ಬನ್ನಿಯಪ್ಪ. ಇವ್ರೆ ನಿಮ್ಮ ಹತ್ರ ನಾನು 3 ಕೇಳ್ಬೇಕು. 3 ಬೇಡ, 3.5 ಕೇಳಿ. ಅರ್ಧ ಬಿಟ್ಬಿಡಿ, ನಾನು 3ಕ್ಕೆ ರೆಡಿಯಾಗಿ ಬಂದೇವ್ನಿ. ಕೇಳಿ. ಕೇಳ, ನಿಮ್ಮ ಅಡ್ಗೆ ಮನೆಯಲ್ಲಿ ನಾನು ಸಕ್ಕರೆ ಡಬ್ಬನ ಅಥವಾ ಉಪ್ಪಿನ ಡಬ್ಬನ? 2 ಅಲ್ಲ. ಮತ್ತೆ ಬೆಲ್ಲದ ಡಬ್ಬ. ನಿಮ್ ಪರ್ಸಲ್ಲಿ ನಾನು ದುಡ್ಡ ಅಥವಾ ವಿಸಿಟಿಂಗ್ ಕಾರ್ಡ? 2 ಅಲ್ಲ. ಮತ್ತೆ ATM ಕಾರ್ಡು. ಇವ್ರೆ ಮತ್ತೆ ನಿಮ್ಮ ಬೀರುನಲ್ಲಿ ನಾನು ಸೀರೆನಾ ಅಥವಾ ಚೂಡಿದಾರನ? 2 ಅಲ್ಲ. ಇನ್ನೇನು? ಪಟ್ಪಟಿ ಚಟ್ಟಿ. ಇವ್ರೆ ನಿಮ್ ಮೇಕಪ್ ಕಿಟ್ ಅಲ್ಲಿ ನಾನು ಹಣೆ ಬಟ್ಟ ಅಥವಾ ಲಿಪ್ಸ್ಟಿಕ್? 2 ಅಲ್ಲ. ಮತ್ತೆ ಲಿಫ್ಟಿಗೆ. ನನ್ಗದ್ ಬೇಕು. ಯಾವುದು? ಆ ಕಲ್ಲರು. ಅದೆಲ್ಲ ಕೊಡಕ್ ಆಗಲ್ಲಪ್ಪ. ಪ್ಲೀಸ್ ಕೊಡಿಯಪ್ಪ, ನನಗ್ ನಾಚಿಕೆ ಆಗುತ್ತೆ. ಕಣ್ಣು ಮುಚ್ಕೊಂಡ್ ಕೊಡಿ. ಹಾಗಾದ್ರೆ ಕಣ್ಣು ಮುಚ್ಕೊಳ್ಳಿ. ಸ್ಕೂಟಿ ಮುಂದಕ್ಕೆ ಮಾಡಿ. ಈಗ ನೋಡಿ ಕಲರ್ ಹೇಗಿದೆ ಅಂತ. 2 ಬೇರೆ ಬೇರೆ. ಬಿಡ್ಸಿ. ಬಿಡ್ಸ್ಕೊಳ್ಳಿ, ನನಗೆ ನಾಚಿಕೆ ಆಗುತ್ತೆ. ಏನಿಲ್ಲ, ಒಂದ್ಸಲ ಬಿಡ್ಸಿ. ಯಾವಾಗ್ಲೂ ಇವ್ರು ಹಿಂಗೆ ಅಂಟ್ಕಂಡೆ ಬಾಳ್ತಾ ಇದ್ರು. ಆದ್ರೆ ಈಗ ಸತ್ತೋಗ್ಬಿಟ್ರಿ ಕಣಪ್ಪ. ನಿಮ್ ಫ್ಲಾಶ್ ಬ್ಯಾಕ್ ಭಾರಿ ಚೆನ್ನಾಗಿತ್ತು. ಅಯ್ಯೋ, ಇನ್ಯಾರಪ್ಪ ನನಗೆ ಲಾರಿ ಚಿಕನ್ ತಂದು ತಿನ್ಸೋರು? ಲಾರಿ ಚಿಕನ್ ಹಂಗಂದ್ರ? ಅಯ್ಯೋ, ಲಾರಿಲಿ ಕೋಳಿ ಸಾಗಿಸ್ಬೇಕಾದ್ರೆ ಸತ್ತೋಗಿರ್ತಿದ್ವಲ್ಲ, ಅದೆಲ್ಲ ಚೀಪ್ ರೇಟಿಗೆ ತಂದು ನನಗೆ ತಿನ್ನಿಸ್ತಿದ್ದ ಕಣಪ್ಪ. ಇನ್ಯಾರು ನನಗೆ ತಿನ್ಸೋರು? ಇಂಥ ಗಂಡನೇ ಹೋದ್ಮೇಲೆ ಇನ್ನ ನಾನು ಯಾಕೆ ಬದುಕ್ಲಿ? ಅಯ್ಯೋ, ನಾನು ಸತ್ತೋಯ್ತೀನಿ. ವಾಚನ್ಗೆಲಿ 4 ಕೂದ್ಲು ನೋಡಿ ತಲೆಲಿರೋ 2 ಕೂದ್ಲು ಕಿತ್ತಾಕ್ತೀನಿ ಅಂತಿದ್ಯಲ್ಲಮ್ಮ. 10 ತುಂಬಾ ಸುಸ್ತಾಗಿದ್ಯಾ ಅನ್ಸುತ್ತೆ. ಹೋಗಿ ಊಟ ತಗೊಂಡ್ ಬರ್ಲಾ? ಅಯ್ಯೋ, ಗಂಡ್ ಸತ್ತಿರೊಳಗೆ ಎಲ್ಲಪ್ಪ ಊಟ ಸೇರುತ್ತೋ ಏನೋ. 1-2 ಮಟನ್ ಬಿರಿಯಾನಿ, 1 ಚಿಲ್ಲಿ ಚಿಕನ್, ಹಂಗೆ 1 ಫಿಶ್ ಕರಿ, 1 ಕ್ವಾಟ್ರು, 1 ಸೋಡಾ ತಂದ್ಬಿಡು. ವಾಟ್ರು ಸೋಡಾನ? ನನ್ನ ಗಂಡನ್ ಕ್ವಾಟ್ರು, ನನಗೆ ಸೋಡಾ. ಯಾಕೆ ಬೇಡ ಬೇಡವಾ? ನಮ್ಮ ಹೋಟ್ಲಲ್ಲಿ ಮೀಲ್ಸ್ ಮಾತ್ರ ಸಿಗೋದು, ಬಿರಿಯಾನಿ ಎಲ್ಲ ಸಿಗಲ್ಲ. 1 ಮಿಲ್ಸ್ ತಗೋಬಪ್ಪ. ಗಂಡ ಸತ್ ಮೇಲೆ ಎಲ್ಲಪ್ಪ ಊಟ ಸೇರತ್ತೋ? ನಾನು ಹೇಳ್ಬೇಕಷ್ಟು ಜೋರಾಗಿ, ನೀನಲ್ಲ. ಆಗಾಗ ತಪ್ಕೊಂಡು ಈಗ ಚಡ್ತಲ್ ಕುಂತ್ಕೊಂಡು ಯಾರನ್ನ ನೋಡುತ್ತೀರ್? ಅಂದ್ರೆ ಎಲ್ಲೊಂಟ್ರಿ? ಅರ್ಜೆಂಟ್ ಆಗದೆ ಬಂದೆ ತಡಿ. ನೋಡಿದ್ರ ನನ್ನ ಗಂಡ ಬದುಕಿದಾಗ್ಲೂ ಅರ್ಜೆಂಟ್ ಆದಾಗ ಕೇಳ್ಕ ಹೋಯ್ತಿದ್ದ, ಈಗ ಸತ್ತಾಗ್ಲೂ ಅರ್ಜೆಂಟ್ ಆದಾಗ ಕೇಳ್ಕ ಹೋಯ್ತವನಲ್ಲ. ಇಂಥ ಗಂಡನ ಪಡೆಯಕ ನಾನು ಪುಣ್ಯ ಮಾಡಿದೆ ಅಲ್ವಾ? ಅಯ್ಯೋ, ಹೋದ್ರಾ? ಹೋದೆ. ಎಲ್ಲೋದ್ರಿ? ಬಾತ್ರೂಮ್. ಅದು ಬಾತ್ರೂಮ್ ಅಲ್ಲ, ಟೆಲಿಫೋನ್ ಬೂತು. ಬನ್ನಿ ಕೂತ್ಕೊಳ್ಳಿ.
ನನ್ನ ಗಂಡನ್ ನೋಡಿದ್ರಾ ಬದುಕಿದಾಗ್ಲೂ ಹಂಗೆ ಜೀವಂತವಾಗಿದ್ದಾಗ್ಲೂ ಹೆಂಗೆ ನಾನು ನೋಡ್ಕತ್ತಿದ್ದ. ಅಯ್ಯೋ ಇಂಥ ಗಂಡನ್ ಕಳ್ಕೊಂಡಲ್ಲಪ್ಪ. ಏನ್ ಮಾಡ್ತಾ ಇದ್ದೀರ್ರಿ? ಅಯ್ಯೋ ಇರ ಮುತ್ಕತ್ತವೆ ಎಣಿಗೆ ಅದಕ್ಕೆ ಡಿ ಪೌಡರ್ ಹಾಕ್ತಾವನೆ. ನನ್ನ ಗಂಡ ಯಾವಾಗ್ಲೂ ಹಿಂಗೆ ಮಾಡ್ತಿದ್ಮೇಲೆ ಒಂದ್ ರಾಕ್ಷಿ ಬಿದ್ದಿದ್ರು ಎಲೆ ಮಲ್ಕೋಬೇಡ, ರಾಕ್ಷಿಗೆ ಇರುವೆ ಮುತ್ಕತ್ತವೆ ತೆಗ್ದಾಕ್ಬಿಟ್ಟು ಮಲ್ಕೋ ಅಂತಿದ್ದ ರೀ. ಆ ಬೆಡ್ ಮೇಲೆಲ್ಲ ಹಾಕಂದ್ರ ಹಾ ಇದೇನ್ ಮಾಡ್ಕತ್ತ ಇದ್ದೀರಿ? ಎಣ ವಾಸನೆ ಬರೀಕಿಲ್ವಾ ಅದಕ್ಕೆ ಸೆಂಟ್ ಹೊಡ್ಕತ್ತವನೆ. ನೋಡಿದ್ರಾ ಸರಿ ಗಂಡ ಎಷ್ಟು ಪೀಕೆ ಕೊಟ್ಬಿಡಿ. ಪೀಕೆದ ಅಯ್ಯ ನಿನ್ನ ಬಾಯಿಗೆ ಮಣ್ಣು ಹಾಕರೆ ನಾನು ಇಲ್ದೆ ಒಂದು ಟೈಮಲ್ಲಿ ಪೀಕೆ ತಾವು ಸೆಂಟು ಗಿಂಟೆ ಎಲ್ಲ ನೀಸ್ಕ ಬಂದಿದ್ಯಾ ನಿಮ್ಗೆ? ಹೊಡ್ಬೇಡ. ಅಯ್ಯೋ ನೋಯ್ತದೆ ಹೊಡಿಬೇಡ. ಅಯ್ಯೋ ನೋಯ್ತದಪ್ಪ. ಇಲ್ಲ ಚುಚ್ಚಿದ್ದು ನೋಯ್ತದ. ಅದಕ್ಕೆ ಬಂದದು ಮತ್ತೆ ನನ್ನ ನೆನ್ನೆ ಸತ್ತೋಗಿಲ್ವಾ? ಯಾರು ನೀನು? ಮಿಸಿನ ಹಾ ಅದ್ಯಾಕೆ ನನ್ನ ಗಂಡನ ಮೇಲೆ ಬಿತ್ತು ಹಂಗ ಓದಾಡ್ತಾ ಇದೆಯೇ? Indian Rama. I'm foreign Shabri, waiting for him. ಓ ಮಿಸ್ ಶಬರಿ, ವಾಟ್ ಈಸ್ ಯುವರ್ ಲವ್ ಸ್ಟೋರಿ? ನಾನು ಮೊದಲು ಬೆಂಗಳೂರಿಗೆ ಬಂದಾಗ ಇವರು ನನಗೆ ಕರೆದುಕೊಂಡು ಹೋಗಿ ಎಲ್ಲ ತೋರಿಸಿದ್ರು. ಬೆಳಗ್ಗೆಯಿಂದ ರಾತ್ರಿ ತನಕ ತೋರಿಸಿದ್ರು. ತುಂಬಾ ಚೆನ್ನಾಗಿತ್ತು. ಏನ್ ತೋರ್ಸಿದ್ರು? ಪ್ಲೇಸಸ್, ಜಾಗ, ಫ್ಲವರ್ ಗಾರ್ಡನ್ ಎಲ್ಲ ತೋರಿಸಿದ್ರು. ಅಯ್ಯೋ 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 ಇವನು ಬಾಯಿಗೆ ಮಣ್ಣು ಹಾಕುರೆ ಪಕ್ಕದಲ್ಲಿರೋ ಚಿಕ್ಕನಾಯ್ಕನಳ್ಳಿನೇ ನನಗೆ ಕರೆಕ್ಟಾಗಿ ತೋರ್ನಿಲ್ಲ. ಇವಳಿಗೆ ಬೆಂಗಳೂರೆಲ್ಲ ತೋರಿದ್ಯಲ್ಲ, ನಿನ್ಗೆ ಯಾವ್ದ್ರಲ್ಲಿ ಹೊಡಿಬೇಕು? ಅಯ್ಯೋ I want to share some flashback with you. Please look at the corner JW. ಏಯ್ ನೀನ್ ಹಣ ನೋಡಂಗಿಲ್ಲ. ನೋ ಫ್ಲಾಶ್ ಬೇಕಲ್ಲಿ ನಾನು ಬದುಕಿರ್ತೀನಿ ಕಂಡು ಸುಮ್ಕಿರೋ ಮರೆಯ. ಜೂಲಿಯಟ್ ಜೂಲಿಯಟ್, ನಾನು ರೋಮಿಯೋ. ದಿಸ್ ಇಸ್ ಬೆಂಗಳೂರು. ನಿನ್ಗೆ ನಾನು ಎಲ್ಲ ತೋರಿಸ್ತೀನಿ. ದಿಸ್ ಇಸ್ ಎ ವಿಧಾನಸೌಧ, ಬ್ಯೂಟಿಫುಲ್. 3 kilometers is a walking. ಲಾಲ್ ಬಾಗ್ ಪಾರ್ಕ್, ಬ್ಯೂಟಿಫುಲ್. ಒಳಗಡೆ ಕಲರ್ ಕಲರ್ ಫ್ಲವರ್ಸ್. ಪ್ಲೀಸ್ ಕಮಿಂಗ್. ಬೆಂಗಳೂರು ಇಸ್ ಎ ಫೇಮಸ್ ಜಾಗಾಸ್. Why? MG Road. MG Road is a night 8 o'clock. It's a beautiful girls. Idu shorts, cheddies, butties. Now notice, yellow super smileys. Please, Pichu, can you understand my language? ನನಗೆ ಸತ್ಯವಾಗ್ಲೂ ನನಗೆ ಕನ್ನಡ ಅರ್ಥ ಆಗೋದಿಲ್ಲ. ನೋಡು ನಿನ್ನ ಕಣ್ಣಲ್ಲಿ ಮಾತಾಡೋದು ನಾನು ಅರ್ಥ ಮಾಡ್ಕೊತೀನಿ. Is it? Wait. ನೀನ್ ಇಂಡಿಯಾಕ್ ಬರ್ತೀಯ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ಇಂಡಿಯಾಕ್ ಬಂದ್ರು ಬೆಂಗಳೂರು ಬರ್ತೀಯ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ಬೆಂಗಳೂರಿಗೆ ಬಂದ್ರು ನಾನ್ ನೋಡಕ್ ಬರ್ತೀಯ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಮಾತಾಡೋ. ಅಯ್ಯಯ್ಯಪ್ಪ, ಈ ಕೆಲ್ಸಕ್ಕೆ ನಾನ್ ಬರೀಕಿಲ್ಲ. ನನಗೆ ನೀವು ಎಷ್ಟು ತುಂಬಾ ಇಷ್ಟ ಆದ್ರಿ. ನಿಮಗೆ ಎಷ್ಟು ವರ್ಷ ಆದ್ರೂ ಪರವಾಗಿಲ್ಲ. ನಾನು ಬೇಕು ಎನಿಸಿದಾಗ ನೀವು ನನ್ನ ಹತ್ತಿರ ಬನ್ನಿ. ನಾನು ಶಬರಿ ತರ ನಿಮಗೆ ಕಾಯ್ತಾ ಇರ್ತೀನಿ. ಏನಂದ್ರೆ ನಾನ್ ನಿಮ್ ಬಗ್ಗೆ ತಪ್ಪು ತಿಳ್ಕೊಂಡ್ಬಿಟ್ಟೆ ಕಣ್ರಿ. ನನ್ನ ಕ್ಷಮಿಸ್ಬಿಡ್ರಿ, ನನ್ನ ಕ್ಷಮಿಸ್ಬಿಡಿ. ಅಯ್ಯೋ ಏನಂದ್ರೆ, ಅಯ್ಯೋ ಏನಂದ್ರೆ, ಅಯ್ಯೋ ಏನಂದ್ರೆ ನನ್ನ ಕ್ಷಮಿಸ್ಬಿಡ್ರಿ. ನೀವು ನೋಡ್ರಿ ನಿಂತವ್ರು. ಏನಂದ್ರೆ ಏನಂದ್ರೆ ಅಯ್ಯಯ್ಯೋ ನನ್ನ ಗಂಡ ಈಗ ನಿಜವಾಗ್ಲೂ ಸತ್ತೋದಕ್ಕಂದ್ರಕ್ಕ. ಥ್ಯಾಂಕ್ ಯು. ಈ ಫಾರಿನ್ ಲೋಕಲ್ ಮಧ್ಯ ಯಾರನ್ನ ಜಾಸ್ತಿ ನೋಡಿದ್ರಿ ಗುರು ಸರ್ ನೀವು? ಚಂದ್ರಬಾಬಾ ಕೇಳೋಣ ಅಂತ ಇದೆ. ಯಾವ್ದು ಬೆಟರ್ ಫಿಗರು? ಎರಡು ಡೂಪ್ಲಿಕೇಟ್. ಅದೇ ಕಂಡಿಡ್ದು ಬಿಟ್ರೆ ನನಗೆ ಇಷ್ಟ ಆಯ್ತು. ಎರಡು ಕಾಂಟ್ರಾಸ್ಟ್ ಕ್ಯಾರೆಕ್ಟರ್ಗಳು. ಇದ್ರದ್ದು ಆಕ್ಚುಲಿ ಏನು ಮಾರಲ್ ಏನು? ಈಗ ಮಾರಲ್ ಆಫ್ ದ ಸ್ಟೋರಿ ಚಂದ್ರ ಹೇಳ. ಮಾರಲ್ ಏನಿಲ್ಲ ಸರ್, ನೋ ಲಾಜಿಕ್, ಓನ್ಲಿ ಕಾಮಿಡಿ. ಕಾಮಿಡೀಸ್ ತುಂಬಾ ಚೆನ್ನಾಗಿ ವರ್ಕೌಟ್ ಆಯ್ತು. ಸುಬಾಬ್. ಥ್ಯಾಂಕ್ ಯು. ಮಯೂರಿ. ಚಂದ್ರಪ್ರಭಾ ಅವರೇ, ಮೇಡಮ್, ನಿಮ್ದು ಕಾಮಿಡಿ ಟೈಮಿಂಗ್ ಏನಿದೆಯಲ್ಲ ಅದ್ ನನಗೆ ತುಂಬಾ ಇಷ್ಟ.
ಅಂಡ್ ಎಸ್ಪೆಷಲಿ ನನಗೆ ಜಾಸ್ತಿ ಇಷ್ಟ ಆಗಿದ್ದ ಪೋರ್ಷನ್ ನಿಮ್ಮಿಬ್ಬರದು ಅದು ಸೆನ್ಷಿಯಸ್ ಡ್ಯಾನ್ಸ್ ಮಾಡ್ತಿರಲ್ಲ ನೀವು ಸಖತ್ತಾಗಿರೋ ಸಾಂಗ್ಸ್ ಅಲ್ಲಿ ಸಖತ್ತಾಗಿತ್ತು. ದಟ್ ಇಸ್ ವೆರಿ ಕ್ಯಾಚಿ. ಈಗೂ ಹಾಗೆ ಇದೆ ಮನ್ಸಲ್ಲಿ, ಅಷ್ಟು ಇಷ್ಟ ಆಯ್ತು. ಅಂಡ್ ರಾಘು ಅವರೇ, ಮ್ಯಾಮ್ ನಿಮ್ ಸ್ಟೈಲ್ ಅಲ್ಲೇ ಹೇಳ್ತೀನಿ. ನಾನು ಏನ್ ಹೇಳ್ತಿದ್ದೀನಿ ಅಂತ ಗೆಸ್ ಮಾಡಿದ್ರೆ ನಾನು ನಿಮ್ಗೆ ಏನೋ ಒಂದು ಕೊಡ್ತೀನಿ. ರೆಡಿ? ಸ್ಕಿಟ್ ಬಗ್ಗೆ ಮಾತಾಡಂಗೆ ಇಲ್ಲ, ಸೂಪರ್ ಆಗಿತ್ತು. ಬೇಡ ಮೇಡಮ್ ಹೇಳಿ. ಆ ಥರದ್ದೇನು ಹೇಳಿಲ್ಲ ನೀವೆಲ್ಲ ಆ ಥರದ್ದೇನು ಹೇಳಿಲ್ಲ, ಸುಮ್ಮನೆ ಕರೆಕ್ಟಾಗಿ ಹೇಳಿ. ಮತ್ತೊಮ್ಮೆ ರೆಡಿ. ಈಗ ನಿಜವಾಗ್ಲೂ ಮನ್ಸಾರೆ ನಾನೇನೋ ಹೇಳ್ತಿದ್ದೀನಿ, ಅದನ್ನ ಹೇಳಿದ ತಕ್ಷಣ ನಾನು ಅಲ್ಲಿ ಬಂದು ನಿಮ್ಗೆ ಹಗ್ ಮಾಡ್ತೀನಿ. ಓಕೆ ಮ್ಯಾಮ್. ಅದೇ ಹೇಳ್ಬೇಕು. ಹಾ ಮ್ಯಾಮ್. ಐ ಲವ್ ಯು. ಕರೆಕ್ಟ್ ಆಗಿ ಗೆಸ್ ಮಾಡಿದ್ಯಮ್ಮ. I love you, come. ಚೆನ್ನಾಗಿ ಗೆಸ್ ಮಾಡಿದೆ. ಇಲ್ಲ, ಅದು ನಿಮ್ ಪೋರ್ಷನ್ ಲೇಟ್ ಆಗಿ ಎಂಟ್ರಿ ಕೊಟ್ರು, ಲೇಟೆಸ್ಟ್ ಆಗಿ ಅಂತ ಏನ್ ಕಾಮನ್ ಆಗಿ ಎಲ್ಲರೂ ಹೇಳ್ತಾರೋ, ಆ ಲೇಟೆಸ್ಟ್ ಆಗಿ ನೀವು ಮಾಡಿದ್ರಿ. ತುಂಬಾ ಇಷ್ಟ ಆಯ್ತು, ನಿಜವಾಗ್ಲೂ ಚೆನ್ನಾಗಿತ್ತು. ಥ್ಯಾಂಕ್ ಯು ವೆರಿ ಮಚ್. ಸೊ ಇಲ್ಲಿಗೆ ಇವತ್ತಿನ ಸಂಚಿಕೆನ ಮುಕ್ತಾಯ ಮಾಡ್ತಾ ಇದೀವಿ. ಆದರೆ ನಾಳೆ ಮತ್ತೆ ನಾವು ಇನ್ನೂ ಜಾಸ್ತಿ ಮಜಾ, ಇನ್ನೂ ಜಾಸ್ತಿ ತಮಾಷೆ, ಇನ್ನೂ ಜಾಸ್ತಿ ಸಂತೋಷದೊಂದಿಗೆ ವಾಪಸ್ ಬರ್ತೀವಿ. ಹೊರಡಕ್ಕಿಂತ ಮುಂಚೆ ನಾನು ಇನ್ನೊಂದು ಹೇಳ್ತೀನಿ. ಸೊ ಜಿಮ್ಮಿ ದೇಶಪಾಂಡೆ ಹತ್ರ ಬನ್ನಿ. ನೋಡಿ, ನಾನು ಹೇಳೋದೊಂದೇ, ಕಿತ್ತೋಗಿರೋ ರಸ್ತೆ, ಬಡ್ದೋಗಿರೋ ಹೃದಯ ಎರಡೂ ಒಂದೇ. ಟ್ಯಾಪೆ ಹಾಕೋದಕ್ಕೆ ತಡ ಮಾಡಬೇಡಿ, ಬೇಗ ಯಾರನ್ನ ನೋಡಿ ಲವ್ ಮಾಡ್ಬಿಡಿ. ಮಾಡ್ಬಿಡಿ. ಸದ್ಯಕ್ಕೆ ಹೊರಡ್ತಾ ಇದೀನಿ. ಬಾಯ್, ಟೇಕ್ ಕೇರ್, ಗುಡ್ ನೈಟ್.